ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸ್ಥಳ ಪ್ರಕರಣದ ಬೆಳವಣಿಗೆಗಳ ಬಗ್ಗೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಸಾಮಾಜಿಕ ಮಾಧ್ಯಮದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿದೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನ ಕವರ್ ಮಾಡದೇ ಇದ್ರು ಕೂಡ ಇಡೀ ರಾಜ್ಯಾದ್ಯಂತ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಇದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಿಲ್ಲ. ತನಿಖಾಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ. ಪೊಲೀಸರ ನಿರ್ಲಕ್ಷ್ಯ, ವಿಳಂಬ ಮತ್ತು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಬಹುದಾದ ಕೋರ್ಟಿನ ಸ್ಥಿತಿ ಇವೆಲ್ಲವನ್ನ ಇಟ್ಕೊಂಡು ನಾವಿತ್ತು ಚರ್ಚೆ ಮಾಡ್ತಾ ಇದೀವಿ. ಅತಿಥಿಗಳು ನಮ್ ಜೊತೆಗೆ ಭಾಗಿಯಾಗ್ತಾರೆ. ನಮ್ ಜೊತೆಗೆ ಕೋರ್ಟ್ನ ಹಿರಿಯ ವಕೀಲರಾಗಿರುವ KV ಧನಂಜಯ ಅವರಿದ್ದಾರೆ. ಧನಂಜಯ ಅವರೇ, ಬಹಳ ದಿನಗಳ ನಂತರ ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀವಿ. ಈ ಪ್ರಕರಣದ ಹಿಂದೆ ನೀವಿದ್ದೀರಿ, ಜೊತೆಗೆ ಆ ವ್ಯಕ್ತಿ ದೂರುದಾರ ಕಮ್ ಸಾಕ್ಷಿದಾರ ತನ್ನ ಪತ್ರದಲ್ಲಿ ಮೊದಲ ದೂರಿನಲ್ಲಿ ನಿಮ್ಮ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾನೆ. ಇವತ್ತು ನೀವು ಕೇರಳ ಸರ್ಕಾರ ಮಾಡಬಹುದಾದ ಕೆಲವು ಕೆಲಸಗಳ ಬಗ್ಗೆ ನಿಮ್ಮ ಒಂದು ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದೀರಿ. ಇದು ಬಿಡುಗಡೆ ಆಗ್ತಾ ಇದ್ದಂತೆ ವಕೀಲರ ವಿಶೇಷ ಆಸಕ್ತಿ ಯಾಕೆ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕ ವಲಯದಲ್ಲಿ ಕೆಲವರು ಕೇಳ್ತಾ ಇದ್ದಾರೆ. ಹಿತಾಸಕ್ತಿಗಳಿರ್ಬೋದು, ಆದ್ರೆ ಆ ಪ್ರಶ್ನೆ ಇದ್ದಿದೆ. ಆ ಪ್ರಶ್ನೆಗೆ ಮೊದಲಿಗೆ ಏನ್ ಉತ್ತರಿಸಿರಿ, ಜೊತೆಗೆ ನಿಮ್ಮ ಮೇಲೆ ಅಂದ್ರೆ ನಿಮ್ಮ ಜೊತೆಗಿರುವ ತಂಡ, ಈಗ ಒಂದು ಕಾನೂನಾತ್ಮಕವಾಗಿ ಹೋರಾಡ್ತಿರೋ ನೀವು, ಜೊತೆಗೆ ಆ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಿರೋರೆಲ್ಲರೂ ಒಟ್ಟುಗೂಡಿ ಒಂದು ಸಿಂಡಿಕೇಟ್ ಮಾಡ್ಕೊಂಡು ಒಂದು ಹಿತಾಸಕ್ತಿ ಸಂಘರ್ಷದ ಭಾಗವಾಗಿ ಕೆಲಸ ಮಾಡ್ತಿದೆಯಾ ಅನ್ನೋ ಆರೋಪಗಳಿದೆ. ಇದಕ್ಕೆ ಮೊದಲು ಉತ್ತರಿಸಿ ಆ ನಂತರದಲ್ಲಿ ಕಾನೂನಾತ್ಮಕ ವಿಚಾರಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ. ಒಂದ್ ಸ್ಪಷ್ಟೀಕರಣ ಕೊಡ್ಬೋದಾ? ಹೌದು, ಈ ತರ ಆರೋಪ ಬರುವಂತದ್ದು ಉತ್ತಮ ಬೆಳವಣಿಗೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ನಾನು ಹೇಳದನ್ನ, ನಾವು ಮಾಡೋದನ್ನ ಸರಿ ಅಂತ ಜನ ಯಾತಕ್ಕೆ ನಂಬಬೇಕು? ನಂಬೋ ಅವಶ್ಯಕತೆ ಇರೋದಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಟೀಕೆ ಮಾಡುವಂತ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಸೊ ಅದು ಉತ್ತಮ ಬೆಳವಣಿಗೆ ಅಂತ ಹೇಳ್ತೀನಿ. ನಾನ್ ಮಾಡ್ತಿರುವಂತ ಪ್ರಯತ್ನ ಇರ್ಬೋದು, ಅಥವಾ ನಮ್ಮ ವಕೀಲ ತಂಡ ಮಾಡ್ತಿರುವಂತ ಪ್ರಯತ್ನ ಇರ್ಬೋದು, ಅದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ಬೇಕು. ಸಂಶಯ ವ್ಯಕ್ತಪಡಿಸ್ಬೇಕು. ಮತ್ತೆ ಪೊಲೀಸ್ನವರು ಕೂಡ ಸಂಶಯವನ್ನ ವ್ಯಕ್ತಪಡಿಸಿ ಆ ವ್ಯಕ್ತಿಯನ್ನ, ದೂರುದಾರನನ್ನ ಆ ಸ್ಥಳಗಳಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಮಾಡ್ಬೇಕಾಗಿದ್ದು ಜುಲೈ 4ನೇ ತಾರೀಕು. ಜುಲೈ 3ರ ಒಂದು ದೂರು ಆತ ಕೊಟ್ಟಂತದ್ದು. ಜುಲೈ 4ನೇ ತಾರೀಕು ಆತನನ್ನ, ನೋಡಪ್ಪ, ನಿನ್ನ ಒಂದು ದೂರಿನ ಬಗ್ಗೆ ನಮ್ಗೆ ಬಹಳ ಸಂಶಯ ಇದೆ, ಆದ್ರೆ ದೂರಿನಲ್ಲಿ ಮಾಹಿತಿ ಇರೋದ್ರಿಂದ ನಾವು FIR ಅನ್ನ ದಾಖಲಿಸಿದೇವಿ. ನೀನ್ ಹೇಳಿರುವಂತದ್ದು ಎಲ್ಲೆಲ್ಲಿ ಹೂತಿಡ್ಲಾಗಿದೆ ಅನ್ನುವಂತ ಜಾಗವನ್ನ ನೀನು ತೋರಿಸ್ತೀಯ ಅಂತ, ಬಾ, ನಿನ್ನನ್ನ ಕರ್ಕೊಂಡು ಹೋಗ್ತಾ ಇದೀವಿ ಜಾಗಗಳಿಗೆ, ತೋರಿಸು ಅಂತ. ಅದು ಆರೋಗ್ಯಕರ ಸಂಶಯ. ಆ ಸಂಶಯವನ್ನ ಪೊಲೀಸ್ನವ್ರು ವ್ಯಕ್ತಪಡಿಸ್ತಾ ಇಲ್ಲ. ಆತನನ್ನ ಈವರೆಗೆ ಜುಲೈ 3ನೇ ತಾರೀಕಿನ ದೂರು, ಜುಲೈ 17 ಇವತ್ತು, ಈವರೆಗೆ ಯಾವುದೇ ಜಾಗ ಕರ್ಕೊಂಡು ಹೋಗದೇ ಇರೋವಂಥದ್ದು, ಮತ್ತೆ ಜಾಗಗಳಿಗೆ ಕರ್ಕೊಂಡು ಅದು ಅತ್ಯಂತ ಪ್ರಮುಖವಾಗಿ ಮಾಡ್ಬೇಕಾಗಿರುವಂತ ಕೆಲಸ. ಅದನ್ನ ಅವ್ರು ಮಾಡದೇ ಇರೋ ಕಾರಣಕ್ಕೆ ಆತ ದೂರಲ್ಲಿ ಕೊಟ್ಟಿರೋ ಅಂತ ಅಂಶದಲ್ಲಿ ಸತ್ಯ ಇರಬಹುದು ಅಥವಾ ಇದೆ ಅಂತ ಪೊಲೀಸ್ನವರೇ ಖಾತ್ರಿ ಪಡಿಸಿರೋ ಆಗಿದೆ. ಸೊ ಇದು ಅಂದ್ರೆ ಕರ್ನಾಟಕದ ಅನೇಕ ಮಾಧ್ಯಮಗಳು ಈ ವಿಷಯವನ್ನ ಮುಕ್ತವಾಗಿ ಚರ್ಚೆ ಮಾಡುವಂತ ಪರಿಸ್ಥಿತಿಯಲ್ಲಿಲ್ಲ. ಬಿಕಾಸ್ ನ್ಯಾಯಾಲಯದ ಆದೇಶಗಳು ಬಂದಿದ್ದಾವೆ ಹಾಗೆ ಹೀಗೆ ಅಂತ. ಸೊ ಯಾರು ಸಾಮಾಜಿಕ ಮಾಧ್ಯಮ ಜಾಲತಾಣಗಳಲ್ಲಿ ಈಗ ನಮ್ಮ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನ ಬರೋ ಹಾಗೆ ಬರಿತಾ ಇದ್ದಾರೆ, ಅದು ಉತ್ತಮ ಬೆಳವಣಿಗೆ ಅಂತ ಹೇಳ್ತೀನಿ. ಆ ತರನಾದ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ನಾವು ಮಾಡ್ತಿರೋ ಕೆಲಸದಲ್ಲಿ ಯಾರು ಕೂಡ ನಂಬಿಕೆ ನೀಡಬೇಕಾದ ಅವಶ್ಯಕತೆ ಇಲ್ಲ. ಕೆಲಸದ ಬಗ್ಗೆ ಸಂಶಯ ವ್ಯಕ್ತಪಡಿಸ್ಬೇಕು, ಅಂಡ್ ಅದು ಉತ್ತಮ ಬೆಳವಣಿಗೆ ಅಂತ ಹೇಳ್ತೀನಿ. ಆ ತರನಾದ ವಾಕ್ ಸ್ವಾತಂತ್ರ್ಯ ಕರ್ನಾಟಕದ ಪ್ರಮುಖ ಮಾಧ್ಯಮಗಳಿಗೆ ಇಲ್ಲದೆ ಇರುವಂತದ್ದು ವಿಪರ್ಯಾಸ ಅಂತ ಹೇಳ್ಬೇಕಾಗತ್ತೆ. ಖಂಡಿತ ಅದ್ರ ಬಗ್ಗೆ ಡಿಬೇಟಬಲ್ ಅದು ಅವರ ನಿಷ್ಕ್ರಿಯತೆ. ಯಾಕೆಂದ್ರೆ ಒಂದು ಪ್ರಕರಣದಲ್ಲಿ ಮಾತ್ರ ಸ್ಟೇ ಇರೋದು, ಈಗಿನ ಪ್ರಕರಣದಲ್ಲಿ ಏನ್ ಸ್ಟೇ ಇಲ್ಲ. ಸುದ್ದಿ ಮಾಡೋದಾದ್ರೆ ಅದಕ್ಕೆ ನೂರಾರು ದಾರಿಗಳಿದೆ, ಅದನ್ನ ಮಾಡ್ತಿಲ್ಲ, ಅದು ಬೇರೆ ವಿಚಾರ. ಈ ಪ್ರಕರಣದಲ್ಲಿ KV ಧನಂಜಯ ಅವರಿಗೆ ವಿಶೇಷ ಆಸಕ್ತಿ ಇದೆ. ಯಾಕೆಂದ್ರೆ ಹಿಂದೆ ಯೂಟ್ಯೂಬರ್ ವಿರುದ್ಧ ಪ್ರಕರಣ ದಾಖಲಾದಾಗ್ಲೂ ಕೂಡ ನೀವೇ ಅದರ ಪರವಾಗಿ ಕೆಲಸವನ್ನ ಮಾಡಿದ್ರಿ, ನಿಮ್ಮ ತಂಡವೇ ಕೆಲಸ ಮಾಡಿದ್ದು. ಈ ಪ್ರಕರಣದಲ್ಲಿ ವಿಶೇಷ ಆಸಕ್ತಿ ಇದೆಯಾ, ಅಥವಾ ಅದರ ಹೊರತಾಗಿ ನಿಮಗೊಂದು ಪ್ರಕರಣ ಬಂದಿದೆ, ಅದರ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅನ್ನೋ ಉದ್ದೇಶನ? ವಿಶೇಷ ಆಸಕ್ತಿ ಅಂದ್ರೆ, ನಾನು ಮಾಡುವಂತ ಪ್ರತಿಯೊಂದು ಪ್ರಕರಣದಲ್ಲೂ ವಿಶೇಷ ಆಸಕ್ತಿ ಏನಿರುತ್ತೆ ಅಂದ್ರೆ, ಪ್ರಕರಣದಲ್ಲಿ ಸತ್ಯ ಇರಬಹುದು ಅನ್ನೋ ಆಧಾರದ ಮೇಲೆ ಪ್ರಕರಣವನ್ನ ಕೈಗೆತ್ಕೊಂಡಿರ್ತೀವಿ. ಸೊ ಪ್ರಕರಣ ಬಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಾಗತ್ತೆ. ಸೊ ಎಲ್ರಿಗೂ ಮುಂಚೆ ನಾನೇ ಹೇಳ್ತೀನಿ, ಆತನನ್ನ ಜಾಗಗಳಿಗೆ, ಆತ ಹೇಳೋ ಜಾಗಗಳಿಗೆ ಕರ್ಕೊಂಡು ಹೋಗಿ, ಆತ ಹೇಳೋ ಜಾಗಗಳಲ್ಲಿ ಏನು ಸಿಗದೆ ಹೋದ್ರೆ ಆತನ ಮೇಲೆ ದಯವಿಟ್ಟು ಮೊಕದ್ದಮೆಯನ್ನ ದಾಖಲು ಮಾಡ್ಬೇಕಾಗತ್ತೆ, ಸುಳ್ಳು ಹೇಳಿದ್ದಾನೆ ಅಂತ. ಎರಡನ್ನ ನಾವೇ ಹೇಳ್ತಿದೀವಿ. ಸೊ ಇದು ವಿಶೇಷ ಆಸಕ್ತಿ ಏನಿರಬಹುದು ಅಂದ್ರೆ, ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿ ಹೋಗಿದೆ ಅಂತ ಆತ ಬಂದು ಹೇಳ್ತಾ ಇದ್ದಾನೆ. ಮತ್ತೆ ಇದು ಈಗ ನನ್ನ ಹಿಂದೆ ಇರುವಂತ ಬುಕ್ಗಳಲ್ಲಿ ಈ ತರನಾದ ಪ್ರಕರಣವನ್ನ ನಾವು ನೋಡೋದಿಲ್ಲ. ಕಾನೂನಾತ್ಮಕವಾಗಿ
ಒಂದು ಅಪರಾಧ ಎಸಗಿರುವಂತ ವ್ಯಕ್ತಿ ಹೊರಟೋಗ್ತಾನೆ, ಯಾವಾಗ್ಲೂ ಕಾನೂನಿನ ವ್ಯವಸ್ಥೆಯಿಂದ ಹೊರಟೋಗ್ತಾನೆ. ಅವನು ಯಾರು ಕೂಡ ಬರೋದಿಲ್ಲ. ಅದು ಈತ ಹೇಳ್ತಿರೋ ಹಾಗೆ 10 ವರ್ಷಗಳ ನಂತರ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದರಿಂದ ಮುಕ್ತನಾಗ್ಬೇಕು ಅಂತ ಬರುವಂತ ಪ್ರಕರಣವನ್ನ ಈ ಎಲ್ಲ ಬುಕ್ಗಳಲ್ಲಿ ನಾವು ನೋಡಿದ್ರು ಕೂಡ ಸಿಗೋದಿಲ್ಲ. ಸೊ ಆತ ಹುಡ್ಕೊಂಡ್ ಬಂದಿರುವಂತ ವಕೀಲರು ನಾವ್ ಆಗಿದ್ದೀವಿ ಅನ್ನೋದ್ರ ಬಗ್ಗೆ ಆಕ್ಚುಲಿ ಬಹಳಷ್ಟು ಸಂತಸ ಇದೆ. ಯಾತಕ್ಕೆ ಅಂದ್ರೆ 16,000 ವಕೀಲರ ನಡುವೆ ಆತ ನಮ್ಮನ್ನೇ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ ಅಂತ ಗೊತ್ತಾಗ್ತಿಲ್ಲ. ಸೊ ಆತ ಬಂದಿದ್ದಾನೆ, ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನುವಂಥದ್ದು ಪೊಲೀಸ್ನವರು ಅವರ ಕೆಲಸವನ್ನ ದಕ್ಷವಾಗಿ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ಬಟ್ ಈ ಪೊಲೀಸ್ನವರು 14 ದಿನಗಳಿಂದ ಅಲ್ಲಿ ಜಾಗಕ್ಕೆ ಹೋಗದೆ ಇರೋದ್ರಿಂದ ಪೊಲೀಸ್ನವ್ರಿಗೆ ಈತನ ಒಂದು ದೂರ್ನ ಒಂದು ಸತ್ಯತೆ ಬಗ್ಗೆ ಖಾತ್ರಿ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಇವಾಗ. ಸೊ ನಾವು ಮಾಡಿದ್ದು ಒಳ್ಳೆ ಕೆಲಸ ಮಾತ್ರ ಅಲ್ಲ, ಬರೋ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚು ಎಸ್ಕಲೇಟ್ ಮಾಡ್ಲೇಬೇಕಾದ ಅನಿವಾರ್ಯತೆಯನ್ನ ಪೊಲೀಸ್ನವರ ಒಂದು ಇನ್ಆಕ್ಷನ್ ತೋರಿಸ್ತಿದೆ. ಸೊ ವಿಶೇಷ ಆಸಕ್ತಿ ಅಂದ್ರೆ ಹೌದು, ಆತ ಹೇಳಿರೋ ದೂರ್ನಲ್ಲಿ ಸತ್ಯ ಅಡಗಿದ ಪಕ್ಷದಲ್ಲಿ ಇದಕ್ಕಿಂತ ದೊಡ್ಡ ಕೇಸ್ ಯಾವುದೇ ಒಬ್ಬ ವಕೀಲನಿಗೆ ಒಂದು ಪ್ರೊಫೆಷನಲ್ ಲೈಫ್ ನಲ್ಲಿ ಸಿಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲಿ ತಾರ್ಕಿಕ ಅಂತ್ಯ ಕಾಣಬೇಕಾದ್ರೆ. ಓಕೆ, ಧನಂಜಯ ಅವರೇ, ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಕರ್ನಾಟಕದ ಬಹುಪಾಲು ಜನ ನಿಮ್ಮನ್ನ ಬೆಂಬಲಿಸಿದ್ದಾರೆ. ಯಾಕೆಂದ್ರೆ ಈ ತರದ ಒಂದು ಪ್ರಕರಣದಲ್ಲಿ ಬಹಳ ವರ್ಷಗಳ ನಂತರ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅನ್ನೋ ಒಂದು ಆಶಾಭಾವನೆ ನಿಮ್ಮಿಂದ ಅವರಿಗೆ ಸಿಗ್ತಾ ಇದೆ. ಅದಕ್ಕೆ ನಿಮ್ಗೆ ಅಭಿನಂದನೆಗಳು. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಈ ತರದ ಪ್ರಕರಣಗಳು ಇದಾವೆ ಅಂದ್ರೆ ಒಂದು ಅಪರಾಧ ನಡೆದ ತಕ್ಷಣದಲ್ಲಿ ಪೊಲೀಸರು ವಿವೇಚನೆಗೆ ಬಿಟ್ಟ ರೀತಿಯಲ್ಲಿ ಕೆಲಸ ಮಾಡೋಕ್ ಆಗೋದಿಲ್ಲ. ಅದು ನ್ಯಾಯಾಧೀಶರು ಕೂಡ ವಿವೇಚನೆ ಅಂತಂದ್ರೆ ಅದೊಂದು ಸರ್ಟನ್ ಫ್ರೇಮ್ ವರ್ಕ್ ಅಲ್ಲಿ ಅವರು ಕೆಲಸ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅನುಸರಿಸಲೇಬೇಕಾಗಿದ್ದಂತ ಅಂಶಗಳು ಯಾವ್ದಿತ್ತು, ಯಾವ್ದನ್ನ ಮಿಸ್ ಮಾಡಿದ್ದಾರೆ, ಯಾಕೆ ಈ ವಿಳಂಬಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ, ಇದನ್ನ ಎಲ್ಲಿ ಪ್ರಶ್ನೆ ಮಾಡಬಹುದು? ವೆಲ್, ವಿವೇಚನೆ ಅಡ್ಮಿನಿಸ್ಟ್ರೇಟಿವ್ ಲಾ ನಲ್ಲಿ ವಿವೇಚನೆ ಅನ್ನುವಂಥದ್ದನ್ನೇ ನಾವು ಹೆಚ್ಚಾಗಿ ಓದ್ತೀವಿ. ಸೊ ವಿವೇಚನೆ ಅಂದ್ರೆ ಏನು? ಈಗ ನೀವು ಡಾಕ್ಟರ್ ಅಂತ ಭಾವಿಸೋಣ, ನಿಮ್ಮ ಬಳಿ ಒಬ್ಬ ವ್ಯಕ್ತಿ ಬರ್ತಾನೆ, ಸ್ವಾಮಿ ನನಗೆ ಗುಂಡೇಟು ಬಿದ್ದಿದೆ ಅಂತ. ನೀವು ಹೇಳ್ತೀರಿ, ಹಾ ಹೌದು, ಆದ್ರೆ ನಾನು ವೈದ್ಯ, ನನ್ಗೆ ವಿವೇಚನೆ ಇದೆ, 3 ಗಂಟೆ ಆದ್ಮೇಲೆ ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಅದನ್ನ ವಿವೇಚನೆ ಅಂತ ಕರೆಯೋದಿಲ್ಲ, ನೆಗ್ಲಿಜೆನ್ಸ್ ಅಂತಾರೆ. ಬಾಲನ್ಸರ್ ಇದಾರೆ ಅಲ್ಲಿ, ಅವ್ರು ಹೇಳ್ತಾರೆ ಅದು ನೆಗ್ಲಿಜೆನ್ಸ್ ಮಾತ್ರ ಅಲ್ಲ, ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ. ಇಲ್ಲಿ 3ನೇ ತಾರೀಕು ಈ ವ್ಯಕ್ತಿ ದೂರನ್ನ ಕೊಟ್ಟಿದ್ದಾನೆ. ಆ ದೂರು ಬಂದು ಜಗಜ್ಜಾಹಿರ ಆಗಿದೆ, ಎಲ್ರಿಗೂ ಗೊತ್ತಾಗಿದೆ. ಆ ದೂರಿನಲ್ಲಿ ಧರ್ಮಸ್ಥಳ ಬಂದು ಬೆಂಗಳೂರಿನಷ್ಟು ದೊಡ್ಡ ವ್ಯಾಪಿ ಇರುವಂತ ನಗರ ಅಲ್ಲ, ಸಣ್ಣ ಪ್ರದೇಶ. ಆತ ಹೇಳ್ತಿದ್ದಾನೆ ಧರ್ಮಸ್ಥಳದಲ್ಲೇ ಬಹಳಷ್ಟು ಕಡೆ ರಹಸ್ಯವಾಗಿ ಹೂತಾಕಿದ್ದಾನೆ ಅಂತ. ಸೊ ಹೀಗಿದ್ದಾಗ ಪೊಲೀಸ್ನವರು ಮಾಡ್ಬೇಕಾಗಿದ್ದಂತ ಮೊದಲನೇ ಕರ್ತವ್ಯ, ಅಲ್ಲಿ ಹೂತಾಕಿದ್ದ ಪಕ್ಷದಲ್ಲಿ ಆತನನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು. ಕರ್ಕೊಂಡು ಹೋಗದೆ ಇರುವಂತದ್ದು ಅವರ ವಿವೇಚನೆಯ ಕ್ರಮವಲ್ಲ, ಅದು ನೆಗ್ಲಿಜೆನ್ಸ್. ಮತ್ತೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ದಿಸ್ ಇಸ್ ನಥಿಂಗ್ ಎಲ್ಸ್ ಬಟ್ ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ. ಪೊಲೀಸ್ನವ್ರು ಏನನ್ನ ಓದ್ಕೊಳ್ತಾ ಇದಾರೆ? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅನ್ನು ಓದ್ತಾ ಇದಾರೆ, ಇಂಡಿಯನ್ ಪೀನಲ್ ಕೋಡ್ ಅನ್ನು ಓದ್ತಾ ಇದಾರೆ. ಬಹುಶಃ ಪೊಲೀಸ್ನವ್ರಿಗಿಂತ ನಾನು ಆಕ್ಚುಲಿ ಮಾಧ್ಯಮದಲ್ಲಿ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಅವ್ರಿಗಿಂತ ಚೆನ್ನಾಗಿ ಇವೆರಡನ್ನ ನಾನು ಓದ್ಕೊಂಡಿದ್ದೀನಿ. 1861 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಂದ ಎಲ್ಲಾ ಪ್ರಾವಿಷನ್ಸ್ ಕೂಡ ಚೆನ್ನಾಗಿ ಗೊತ್ತಿದೆ. ನಾನು ಹೇಳ್ತೀನಿ, ಕಾನೂನಿನ ಎಲಿಮೆಂಟರಿ ಜ್ಞಾನ ಇರುವಂತವ್ರು ಪೊಲೀಸ್ನವರ ಈ ನಡೆಗೆ ಶಾಕ್ ಆಗೋಗ್ತಾರೆ. ಈಗ ಯಾರೋ ಒಬ್ಬ ಕಳ್ಳ ಬರ್ತಾನೆ ಪೊಲೀಸ್ ಸ್ಟೇಷನ್ಗೆ, ಸ್ವಾಮಿ ನಾನೊಂದು ಚಿನ್ನದ ಸರವನ್ನ ಕದ್ದಿದ್ದೀನಿ, ಅದು ನನ್ನ ಜೇಬ್ನಲ್ಲಿ ಇದೆ ಅಂದ್ರೆ ಪೊಲೀಸ್ನವರು 14 ದಿನಗಳ ಕಾಲ, ಹೌದಾ, ಓಕೆ, ನಾವು ಒಂದು ಮಾಡೋದಿಲ್ಲ, ನಿನ್ನ ಜೇಬಿನ ಕೈ ಹಾಕೋದಿಲ್ಲ, ಅಲ್ಲಿಂದ ಹೊರಗೆ ತೆಗಿಯೋದಿಲ್ಲ, ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡ್ಬಿಡೋಣ, ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, 4 ಗಂಟೆ ಕೂತ್ಕೊಂಡು ಮಾತನಾಡೋಣ, ಚರ್ಚೆ ಮಾಡೋಣ. ಇದನ್ನ ತನಿಖೆ ಅಂತ ಯಾರಾದ್ರೂ ಹೇಳ್ತಾರ? ಪೊಲೀಸ್ನವ್ರು ಮಾಡ್ಬೇಕಾಗಿರುವಂತ ಕೆಲಸ ಬಂದು ಆತನಿಗೆ ಹೇಳ್ಬೇಕಾಗತ್ತೆ, ನೋಡಪ್ಪ ಇಬ್ರು ಸಾಕ್ಷಿಯನ್ನ ಕರ್ಸಿದೀನಿ, ದಯವಿಟ್ಟು ನಿನ್ ಜೇಬಿಂದ ತೆಗಿ, ಏನನ್ನ ತಗೊಂಬಂದಿದ್ಯಾ ನೀನು, ತೆಗಿದೆ ಹೋದ್ರೆ ನಾವು ತೆಗಿತೀವಿ ಅಂತ ಹೇಳಿ ತೆಗಿಬೇಕಾಗತ್ತೆ. ಆತ 3ನೇ ತಾರೀಕು ಪೊಲೀಸ್ನವ್ರ ಬಳಿ ಹೋಗಿದ್ದಾನೆ ದೂರ ಇಟ್ಕೊಂಡು. 4ನೇ ತಾರೀಕು ಬೆಳಿಗ್ಗೆ ಪೊಲೀಸ್ನವರು ಆತನನ್ನ ಸ್ಪಾಟ್ ಕರ್ಕೊಂಡು ಹೋಗಿ ರಿಕವರಿ ಮಾಡಿಸ್ಬೇಕಿತ್ತು. ಇದು ಇನ್ಕ್ವೆಸ್ಟ್ ಹೇಗಾಗತ್ತೆ? ಪೊಲೀಸ್ನವ್ರು ಹೇಳ್ತಿದ್ರೆ ಮೆಜಿಸ್ಟ್ರೇಟರ್ ಅವರ ಅನುಮತಿ ಬೇಕು ಅಂತ. ದಿಸ್ ಇಸ್ ಅ ಕೇಸ್ ಆಫ್ ಇನ್ವೆಸ್ಟಿಗೇಷನ್. ಇನ್ಕ್ವೆಸ್ಟ್ ಬರುವಂತದ್ದು, ಇದರಲ್ಲಿ ನಿಖರವಾಗಿ ಕ್ರೈಮ್ ನಡೆದಿದೆ ಅಂತ ಗೊತ್ತಿಲ್ಲದೆ ಇದ್ದಾಗ ಇನ್ಕ್ವೆಸ್ಟ್ ನಡೆಯುತ್ತೆ. ಇದು ಇನ್ಕ್ವೆಸ್ಟ್ ಅಲ್ಲ, ಇದು ಇನ್ವೆಸ್ಟಿಗೇಷನ್. ಅದನ್ನ 4ನೇ ತಾರೀಕು ಬೆಳಗ್ಗೆ ಮಾಡಲಿಲ್ಲ, 17ನೇ ತಾರೀಕು ರಾತ್ರಿ ನಾವ್ ಇವತ್ತು ಮಾತನಾಡ್ತಿರುವಂತದ್ದು. ಮಾಡದೇ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ, ಪೊಲೀಸ್ನವರಿಗೆ ಖಚಿತತೆ ಇರೋ ಹಾಗೆ ಕಾಣುತ್ತೆ, ಆತ ಮಾಡಿರುವಂತ ದೂರಿನಲ್ಲಿ ಸತ್ಯ ಇದೆ, ಪೊಲೀಸ್ನವ್ರಿಗೆ ಭಯ ಇರೋ ಕಾಣುತ್ತೆ ಎಕ್ಸಿಮೇಷನ್ ವಿಚಾರವಾಗಿ. ಸೊ ಇದು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಯಾರಾದ್ರೂ ಕೂಡ ಆತನ ಕಂಪ್ಲೇಂಟ್ ನ 3ನೇ ತಾರೀಕು ಓದಿದ್ರೆ 4ನೇ ತಾರೀಕು ಓದಿದ್ರೆ ಈ ಕಂಪ್ಲೇಂಟ್ ನಲ್ಲಿ ಸುಳ್ಳಿರ್ಬೋದು ಅಂತ ಹೇಳುವಂಥದ್ದು ಬಹಳ ರೀಸನಬಲ್ ಆಗಿರ್ತಿತ್ತು. ಆದ್ರೆ ಪ್ರತಿದಿನ ಕ್ಷೀಣಿಸಿದ ಹಾಗೆ ಇದು ರೀಸನಬಲ್ ಕಂಪ್ಲೇಂಟ್ ನಲ್ಲಿ ಸುಳ್ಳಿದೆ ಅಂತ ಹೇಳಿ ಕಷ್ಟವಾಗ್ತಿದೆ. 14 ದಿನಗಳ ಕಾಲ ನೀವು ಕಂಪ್ಲೇಂಟ್ ಮೇಲೆ ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಏನ್ ಹೇಳ್ಬೇಕಾಗತ್ತೆ ಅಂದ್ರೆ, ಇದರಲ್ಲಿ ಸತ್ಯ ಅಡಗಿರೋ ಹಾಗೆ ಕಾಣಿಸ್ತಿದೆ. ಅಂಡ್ ಅದು ಆಕ್ಚುಲಿ ಎಲ್ಲರನ್ನು ಕೂಡ ವಿಚಲಿತಗೊಳಿಸ್ಬೇಕು. ಈ ತರನಾದ ಪ್ರಕರಣವನ್ನ ಬೇಯಿಸೋದಿಲ್ಲ ಪೊಲೀಸ್ನವರು ಅಂತ ಹೇಳೋದಾದ್ರೆ ಈ ಪೊಲೀಸ್ ವ್ಯವಸ್ಥೆಗೆ ದೊಡ್ಡ ಕಳಂಕ ಆಗತ್ತೆ.
ಅದಕ್ಕೋಸ್ಕರ Yes, sir. SIT ಆಗ್ಬೇಕಾಗುತ್ತೆ. ಬಾಲನ್ಸ್ ವಿಚಾರವಾಗಿ ಆಕ್ಚುಲಿ ಸಾಕಷ್ಟು ಬೆಳಕು ಚೆಲ್ತಾರೆ. ಕೆ.ವಿ. ಧನಂಜಯ್ ಅವರೇ, ಒಂದು ಪ್ರಕರಣ ಅಂದ್ರೆ ಈ ತರದ ಕ್ರಿಮಿನಲ್ ಪ್ರಕರಣ ದಾಖಲಾದಾಗ ಆತ ನ್ಯಾಯಾಲಯದ ಮುಂದೆನು 168 ಹೇಳಿಕೆಯನ್ನ ದಾಖಲಿಸಿದ್ದಾನೆ. ನ್ಯಾಯಾಲಯ ಆ ಸಂದರ್ಭದಲ್ಲಿ ಏನಾದ್ರೂ ಡೈರೆಕ್ಟ್ ಮಾಡಿರತ್ತಾ? ಬಾಲನ್ ಅವರು ಹೇಳಿದಾಗ ಆತ ಆರೋಪಿ ಕೂಡ ಆಗಿರೋದ್ರಿಂದ ಯಾಕೆ ಆತನನ್ನ ವಶಕ್ಕೆ ತೆಗೆದುಕೊಳ್ಳಿಲ್ಲ, ಇದ್ರ ಬಗ್ಗೆ. ಅದರ ಜೊತೆಗೆ ನಿನ್ನೆ SP ಅವರು ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ, ನಿಮ್ ಗಮನಕ್ಕಂತೂ ಅದು ಇದ್ದೇ ಇರುತ್ತೆ. ಅದರ ಪ್ರತಿಯಾಗಿ ನೀವು ಕೂಡ ಒಂದು ಪ್ರಕಟಣೆ ಹೊರಡಿಸಿದ್ದೀರಿ. ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಗೆ ಗುಪ್ತ ಮಾಹಿತಿ ಸಿಕ್ಕಿದೆ, ಸ್ಥಳೀಯ ಗುಪ್ತ ಮಾಹಿತಿ, ಆತ ಈ ಸಮಾಧಿ ಆಗದ ನಂತರದಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ ಅನ್ನೋದೊಂದು ನಮ್ಗಿದೆ ಅಂತ ಹೇಳ್ತಾರೆ. ಜೊತೆಗೆ ಅವರು ಸಕ್ಷಮ ಪ್ರಾಧಿಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಏನಂದ್ರೆ, ಆತನ ಇರುವಿಕೆ ಬಗ್ಗೆ ನಮ್ಗೆ ಅರಿವೇ ಇಲ್ದಾಗ, ನಮ್ಗೆ ಗೊತ್ತಿಲ್ದಾಗ ಆತನಿಗೆ ಸಾಕ್ಷಿ ರಕ್ಷಣೆ ಅದರ ಅಡಿಯಲ್ಲಿ ನಾವು ಪ್ರೊಟೆಕ್ಷನ್ ಕೊಡೋಕ್ ಆಗೋದಿಲ್ಲ ಅಂತ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಮೊದಲನೇದಾಗಿ ಈ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ನೀವು ಆತ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಕೂಲಂಕುಷವಾಗಿ ಓದಿದಾಗ, ಮತ್ತೆ ಅದನ್ನೇ ಪ್ರಿನ್ಸಿಪಲ್ ಜಡ್ಜ್, ದಕ್ಷಿಣ ಕನ್ನಡದ ಪ್ರಿನ್ಸಿಪಲ್ ಜಡ್ಜ್ ಕೂಡ ಅದನ್ನೇ ಮಾಡಿರುವಂತದ್ದು. ಆತನನ್ನ ಆರೋಪಿ ಅಂತ ಪರಿಗಣಿಸದೇ ಇರೋ ಅಂತ ಅಂಶ ಕಂಪ್ಲೇಂಟ್ ನಲ್ಲಿ ಇದೆ. ಕಂಪ್ಲೇಂಟ್ ನಲ್ಲಿ ಏನ್ ಹೇಳಿದಾನೆ, ನಾನು ಸ್ವಇಚ್ಛೆಯಿಂದ ಮಾಡಿದೆ ಅಂತಲ್ಲ, ನನ್ನನ್ನ ತುಂಡು ತುಂಡಾಗಿ ಕತ್ತರಿಸ್ತಾರೆ, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅನ್ನುವಂಥದ್ದು IPC ನಲ್ಲಿದೆ, ತುಂಡು ತುಂಡಾಗಿ ಕತ್ತರಿಸ್ತಾರೆ ಅಂತ ಆತನ ಹೇಳಿಕೆ ಕೊಟ್ಟಿದ್ದಾನೆ. ಈ ಹಂತದಲ್ಲಿ ಆತ ಸಾಕ್ಷಿ. ಅಂಡ್ ಈ ಅಂಶವನ್ನ ಅಲ್ಲಿನ ಪ್ರಿನ್ಸಿಪಲ್ ಜಡ್ಜ್ ಮತ್ತೆ ಕಮಿಟಿ ಅಂಗೀಕರಿಸಿರೋ ಕಾರಣಕ್ಕೆ ಆತನನ್ನ ವಿಟ್ನೆಸ್ ಮಾಡಿರುವಂತದ್ದು. ಆತ ಆರೋಪಿ ಅಲ್ಲ. ಜೀವ ಭಯ, ತುಂಡು ತುಂಡಾಗಿ ಕತ್ತರಿಸ್ತೀನಿ ಅಂತ ಹೇಳಿದ ಕಾರಣಕ್ಕೆ ಮಾಡಿದೀನಿ ಅನ್ನುವಂತ ಅಂಶ ಹಲವಾರು ಬಾರಿ ಕಂಪ್ಲೇಂಟ್ ನಲ್ಲಿ ಬರುತ್ತೆ. ಸೊ ಈ ಇಸ್ ನಾಟ್ ದಿ ಅಕ್ಯೂಸ್ಡ್. ಅಂಡ್ ಅಪ್ರೂವರ್ ಅವಶ್ಯಕತೆ ಇವಾಗ ಬರೋದಿಲ್ಲ. ಅಪ್ರೂವರ್ ಅವಶ್ಯಕತೆ ಬರೋದು ಯಾವಾಗ ಅಂದ್ರೆ, ಬೇರೆ ಆರೋಪಿಗಳು ಇಲ್ಲ ಈತ ತನಿಖೆಯಲ್ಲಿ ಕಂಡು ಬರುತ್ತೆ ಅಪ್ರೂವರ್, ಈಗೆಂದು ನಾನು ಹೇಳಿಲ್ಲ ಅದು. ಸೊ ಆ ರೀತಿ ನಂತರದ ಇದ್ರಲ್ಲಿ, ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಈಸ್ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಎರಡನೇದೇನಾಗತ್ತೆ, SP ರವರ ಒಂದು ಪತ್ರಿಕಾ ಹೇಳಿಕೆ ಏನಿದೆ, ಲೋಕಲ್ ಇಂಟೆಲಿಜೆನ್ಸ್ ಹೇಳ್ತಿದೆ ಈತ ಎಕ್ಸಿಮೇಷನ್ ಆದೊಡನೆ ಹೊರಟು ಓಡೋಗುವಂತ ಸಾಧ್ಯತೆ ಇದೆ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಲ್ಲಿಗೆ ಲೋಕಲ್ ಇಂಟೆಲಿಜೆನ್ಸ್ ಏನ್ ಕನ್ಫರ್ಮ್ ಮಾಡಿದೆ ಅಂದ್ರೆ, ಇದು 4ನೇ ಒಂದು, ನಾವು ಲಾಜಿಕಲ್ ಟೇಬಲ್ ಏನಾದ್ರು ಪರಿಗಣಿಸೋದಾದ್ರೆ ಇದನ್ನ 4ನೇ ಸ್ಟೇಟ್ಮೆಂಟ್ ಆಗುತ್ತೆ. 3 ಸ್ಟೇಟ್ಮೆಂಟ್ ಏನಂದ್ರೆ, ಲೋಕಲ್ ಇಂಟೆಲಿಜೆನ್ಸ್ ಹೇಳ್ತಿದೆ ಧರ್ಮಸ್ಥಳದಲ್ಲಿ ಎಲ್ಲಿ ದೇಹಗಳು ಹೂತಾಕಿರಬಾರ್ದಿತ್ತು ಅಲ್ಲಿ ದೇಹಗಳಿದಾವೆ ಅಂತ ಆಯ್ತು ಲೋಕಲ್ ಇಂಟೆಲಿಜೆನ್ಸ್ ಪ್ರಕಾರ. ಯಾಕಂದ್ರೆ SP ಅವರ ಹೇಳಿಕೆನ ನೀವು ಲಾಜಿಕಲಿ ನೋಡಿ, ಅವ್ರು ಹೇಳ್ತಿರುವಂತದ್ದು ಎಕ್ಸಿಮೇಷನ್ ಈತ ಮಾಡ್ಬಿಟ್ಟು ಓಡೋಗ್ಲಿಕ್ಕೆ ಮನ್ಸಿದೆ ಈತನಿಗೆ ಅಂತ. ಅಲ್ಲಿಗೆ ಎಕ್ಸಿಮೇಷನ್ ಮಾಡೋದು ಯಾವ್ದನ್ನ, ಧರ್ಮಸ್ಥಳದಲ್ಲಿ ಎಲ್ಲಿ ದೇಹಗಳು ಇರಬಾರ್ದು ಅಲ್ಲಿ ದೇಹಗಳಿದಾವೆ. ಯಾಕಿರುತ್ತವೆ ದೇಹಗಳು ಎಲ್ಲಿ ಇರಬಾರ್ದು ಅಲ್ಲಿ? ಆ ದೇಹಗಳು ಕೊಲೆ ಆಗಿದ್ರೆ ಮಾತ್ರ ಆ ಜಾಗದಲ್ಲಿ ರಹಸ್ಯವಾಗಿ ಯಾರಾದ್ರೂ ಊತ ಹಾಕಿರ್ತಾರೆ. ಎರಡನೇದೇನಂದ್ರೆ, ಈಗ ಕೋರ್ಟ್ ಮುಂದೆ ಬಂದಿರುವಂತ ವ್ಯಕ್ತಿಗೆ ಆ ಊತ ಹಾಕಿರೋ ಜಾಗಗಳು ಗೊತ್ತಿದಾವೆ. ಇದನ್ಗೆ ಹೇಗೆ ಗೊತ್ತಾಗತ್ತೆ ಆ ಜಾಗಗಳು? ಮೂರನೇದೇನಂದ್ರೆ, ಹೊರಗ್ ತೆಗಿಯೋದಕ್ಕೆ ಅವಕಾಶ ಕೊಟ್ರೆ ಈತ ಹೊರಗ್ ತೆಗಿತಾನೆ. ಅಲ್ಲಿಗೆ ಪೊಲೀಸ್ನವರ ಒಂದು ಈ ಏನಿದೆ ಕ್ಲಾರಿಫಿಕೇಶನ್ ಏನಿದೆ, ಈ ಕ್ಲಾರಿಫಿಕೇಶನ್ ಇಂದ ಒಂದು ಸ್ವಲ್ಪ ವಿವೇಕವನ್ನ ಸ್ವಲ್ಪ ಎಕ್ಸ್ಪಾನ್ಸಿವ್ ಆಗಿ ಯಾರಾದ್ರೂ ಬಳಸ್ಕೊಂಡ್ರೆ, ಅರೆ 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 ಪೊಲೀಸ್ನವರೇ ಕನ್ಫರ್ಮ್ ಮಾಡ್ತಿದ್ದಾರೆ ಈತನ ಅಲಿಗೇಷನ್ ಅನ್ನ ಅಂತ ಹೇಳ್ಬೋದು. ಆದ್ರೆ ಪೊಲೀಸ್ನವರ ಕಳವಳ ಏನಂದ್ರೆ, ಈತ ಓಡೋಗ್ತಾನೆ ಅಂತ. ಹೇಗೆ ಓಡೋಗ್ತಾನೆ? ಅವನು ಎಕ್ಸಿಮೇಷನ್ ಆದ ಬಳಿಕ ಆತನ ಜ್ಯೂರಿಸ್ಡಿಕ್ಷನ್ ಎಲ್ಲ ಉಳಿಸ್ಕೊಳ್ಳಿಕ್ಕೆ ಮ್ಯಾಜಿಸ್ಟ್ರೇಟರ್ ಅವರಿಗೆ ಈಗಿರುವಂತ ಆರ್ಡರ್ಗಳೇನಿದಾವೆ ಅದ್ರಲ್ಲಿ ಮಾಡಿಫೈ ಮಾಡಿ ಅಂತ ಪೊಲೀಸ್ನವ್ರು ಕೇಳ್ಬೋದು. ಸೊ ಅದು ಒಂದು ನೆಪ ಏನ್ ಕೊಡ್ತಿದ್ದಾರೆ, ಅದು ಪೊಲೀಸ್ನ ಡಿಪಾರ್ಟ್ಮೆಂಟ್ ಅನ್ನ ಎಕ್ಸ್ಪೋಸ್ ಮಾಡ್ತಿದೆ ಅಂತ ಹೇಳ್ಬೇಕಾಗತ್ತೆ. ಎರಡನೇದೇನಂದ್ರೆ, ಸಾಕ್ಷಿ ರಕ್ಷಣೆಯನ್ನ ಅವರು ಹಿಂಪಡೆದಿಲ್ಲ. ಅಂಡ್ ಈಗ ಈ ತರನಾದ ಪ್ರಕರಣದಲ್ಲಿ ಅದನ್ನ ಅವರು ಸಾಕ್ಷಿ ಸಿಗ್ತಾ ಇಲ್ಲ ನಮ್ಗೆ ಅಂತ ಹೇಳಿದ್ದಾರೆ. ಬಟ್ ಸಿಗ್ದಿರೋ ಸಾಕ್ಷಿಯನ್ನ 14 ಹಾಗಾದ್ರೆ ಸಾರಿ ಟು ಇಂಟರ್ಫಿಯರ್, ಸಕ್ಷಮ ಪ್ರಾಧಿಕಾರಕ್ಕೆ ಬರೆದಿರೋ ಪತ್ರ ಸಾಕ್ಷಿ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನು ವಾಪಸ್ ಪಡೆಯೋ ಒಂದು ಪ್ರಯತ್ನನ, ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಈವರೆಗೆ ವಿಟ್ನೆಸ್ ಪ್ರೊಟೆಕ್ಷನ್ ವಾಪಸ್ ಪಡೆದಿಲ್ಲ. ಅಂಡ್ ವಿಟ್ನೆಸ್ ಪ್ರೊಟೆಕ್ಷನ್ ವಾಪಸ್ ಪಡೆಯುವಂತ ಪ್ರಕರಣ ಇದಲ್ಲ ಅಂತ ಅವ್ರಿಗೆ ಖಂಡಿತ ಗೊತ್ತಿದೆ. ಅವ್ರು ಹೇಳ್ತಿರೋದು ಇಟ್ಸ್ ಪಾಸಿಬಲ್ ಕನ್ಫ್ಯೂಷನ್ ಇರ್ಬೋದು ಅಂತ ಭಾವಿಸ್ತೀವಿ. ಯಾಕೆಂದ್ರೆ 14ನೇ ತಾರೀಕು 4 ಗಂಟೆಗಳ ಕಾಲ ಅಧಿಕಾರಿಯೊಬ್ಬ ಅವರ ಹೇಳಿಕೆಯನ್ನ ಪಡ್ಕೊಂಡಿದ್ದಾನೆ ಮಂಗಳೂರಿನಲ್ಲಿ. ಮಂಗಳೂರು ಬಹಳ ದೊಡ್ಡ ಜಾಗ ಅಂದ್ರೆ ಮಂಗಳೂರು ಅಂತ ಹೇಳ್ಬೋದು. ಸೊ ಇದು ಕನ್ಫ್ಯೂಷನ್ ಇಂದ ಹೊರಗೆ ಬಂದಿರ್ಬೋದು. ಸೊ ಸಾಕ್ಷಿ ಅದು ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ, ವಿಟ್ನೆಸ್ ಪ್ರೊಟೆಕ್ಷನ್ ಅನ್ನ ಹಿಂಪಡೆದಿಲ್ಲ. ಅಂಡ್ ಹಿಂಪಡೆಯುವಂತ ಪ್ರಕರಣ ಇದಲ್ವೇ ಅಲ್ಲ.
ಸೊ ಇಷ್ಟನ್ನು ಹೇಳ್ಬೋದು. ಬಟ್ ಪೊಲೀಸ್ ಎಸ್ ಸರ್, ನಿನ್ನೆ ನಿಮ್ಮ ವಕೀಲರ ತಂಡ ಮತ್ತು ಆತ ಸ್ಥಳ ಮಹಜರಿಗೆ ಅಂತ ನೇತ್ರಾವತಿ ಸ್ನಾನಘಟ್ಟದ ಬಳಿ ಸುಮಾರು 1.5 ಗಂಟೆ ಕಾದಿದ್ರು. ಪೊಲೀಸರು ಬಂದಿಲ್ಲ. ನಿಮ್ ಮಾಹಿತಿ ಕೊಟ್ಟಿದ್ರ ಅವರು, ಅಂದ್ರೆ ನಾವು ಬರ್ತೀವಿ ಮಹಜರಿಗೆ ಅಂತ, ಯಾಕೆ ಹೋಗಿ ಅಲ್ಲಿ ಕಾಯುವ ಪರಿಸ್ಥಿತಿ ಬಂತು, ಮತ್ತೆ ಕಾದ್ ಯಾಕೆ ವಾಪಸ್ ಬಂದ್ರು? ಆ ನಂತರ ಪತ್ರಿಕಾ ಪ್ರಕಟಣೆ ಬಂದಿತ್ತು ನಿಮ್ಮ ಕಡೆಯಿಂದ ಪೊಲೀಸರ ನಿರ್ಲಕ್ಷ್ಯ ಮತ್ತು ವಿಳಂಬದ ಬಗ್ಗೆ. ವೆಲ್, ಪತ್ರಿಕಾ ಪ್ರಕಟಣೆಯಲ್ಲಿ ವಕೀಲರು ಅವರ ಜೊತೆ ಅಲ್ಲಿ ಹೋಗಿದ್ರ ಬಗ್ಗೆ ಏನು ಹೇಳದೇ ಇರೋದ್ರಿಂದ ಈಗೇನಾಗತ್ತೆ ಅಂದ್ರೆ ಪೊಲೀಸ್ನವರ ಮೇಲೆ ಆರೋಪ ಮಾಡೋದಕ್ಕೂ ಮುನ್ನ ಪೊಲೀಸ್ನವರಿಗೆ ಅಂದ್ರೆ ವಿ ಹ್ಯಾವ್ ಟು ಬಿ ಫೇರ್ ಟು ದ ಪೊಲೀಸ್ ಆಲ್ಸೋ. ಪೊಲೀಸ್ನವರು ಅಲ್ಲಿಗೆ ಬರ್ತೀವಿ ಅಂತ ಅವ್ರು ಬರೋದಕ್ಕೆ ಆಗೋದಿಲ್ಲ ಅಂತಾನೆ ಹೇಳಿದ್ರು. ಬಟ್ ಆದ್ರೆ ಯಾರು ಇದನ್ನೇ ದೂರುದಾರ ಆತ ಭಾವಿಸಿರುವಂತದ್ದು ಪ್ರತಿ ದಿನ ಆತ ಕೊಲೆ ಆಗುವಂತ ಚಾನ್ಸ್ ಜಾಸ್ತಿ ಆಗ್ತಿದೆ. ಆದ್ರೆ ಆತ ಕೊಲೆ ಆಗೋ ಚಾನ್ಸ್ ಕಡಿಮೆ ಆಗತ್ತೆ ಪ್ರತಿ ರಿಕವರಿ ಮೂಲಕ, ಆತ ಕೊಲೆ ಆಗೋ ಚಾನ್ಸ್ ಕಡಿಮೆ ಆಗತ್ತೆ ಅಂತ. ಯಾಕೆಂದ್ರೆ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಹೇಳ್ಬಿಟ್ಟಿದ್ದಾನೆ ಹೆಸರುಗಳನ್ನೆಲ್ಲ, ಯಾರ್ಯಾರ ಪಾತ್ರ ಇದೆ ಅಂತ. ಅದನ್ನ ವಕೀಲರಿಗೂ ಕೂಡ ಗೊತ್ತಿಲ್ಲ. ಎರಡನೇದು, ವಕೀಲರು ಕೂಡ ಪ್ರೆಸೆಂಟ್ ಇರಲಿಲ್ಲ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಹೇಳಿಕೆ ಪಡ್ಕೊಳ್ಳೋ ಸಮಯದಲ್ಲಿ. ಸೊ ಟು ಬಿ ಫೇರ್ ಟು ದ ಪೊಲೀಸ್, ಈತ ಹೋಗಿದ್ದು ಈತ ಹಿಂಸೆ ಮಾಡ್ತಿದ್ದಾನೆ ಅಂತ ಹೋಗಿರುವಂತದ್ದು ಅಷ್ಟೇ. ಆದ್ರೆ ಪೊಲೀಸ್ನವರು ನಾವು ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಸೊ ಅದನ್ನ ಆ ರೀತಿ ಗಮನಿಸಬೇಕಾಗತ್ತೆ. ಅಂಡ್ ಆ ಕಾರಣಕ್ಕೇನೆ ವಕೀಲರು ಅದ್ರ ಬಗ್ಗೆ ಯಾವ ಪ್ರೆಸ್ ರಿಲೀಸ್ ಅನ್ನು ಕೊಟ್ಟಿಲ್ಲ. ಅದು ಮಾಧ್ಯಮದಲ್ಲಿ ಬಂದಿರುವಂತದ್ದು, ಮಾಧ್ಯಮದವ್ರು ತಾವೇ ತಗೊಂಡಿರುವಂತದ್ದು. ವಕೀಲರು ಯಾವ ಪ್ರೆಸ್ ರಿಲೀಸು ಬಂದಿಲ್ಲ, ನಾವು ಅಲ್ಲಿ ಹೋಗ್ತಿದೀವಿ, ಅಲ್ಲಿ ಕಾಯ್ದಿವಿ ಬಂದ್ವಿ ಅಂತ. ಅದನ್ನ ಮಾಧ್ಯಮದ ಹೇಳಿಕೆಯಲ್ಲಿ ಬಂದಿರೋದು. ಬಟ್ ಟು ಬಿ ಫೇರ್ ಟು ದ ಪೊಲೀಸ್ ಅವ್ರು ಹೇಳಿದ್ರು ನಾವು ಬರೋ ಸಾಧ್ಯತೆ ಇರೋದಿಲ್ಲ, ಅಲ್ಲಿ ಸಾಧ್ಯವಾಗೋದಿಲ್ಲ ಅಂತ. ಸೊ ಈತನ ಒಂದು ತವಕ ನೋಡಿ, ಈತ ಬಂದಿದ್ಯಾತಕ್ಕೆ? ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಪಾಪ ಪ್ರಜ್ಞೆಯಿಂದ ಸ್ವಾಮಿ ನಾನು ನಿಮ್ಗೆ ಎಲ್ಲ ತಪ್ಪೊಪ್ಪಿಗೆಯನ್ನ ಕೊಡ್ತಿದೀನಿ, ನನ್ನ ಒಂದು ಹೇಳ್ತಾ ಇದೀನಿ ಅಂತ ಹೇಳುವಂತ ವ್ಯಕ್ತಿ ಮಾಡ್ಬೋದಾದ ಇದನ್ನೇ ಆತ ಏನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ನನ್ಗೆ ಅವಕಾಶ ಕೊಡಿ, ಹೊರಗೆ ತೆಗಿಬೇಕು ಅಂತ. ಆತನ ದೂರಿನಲ್ಲಿ ಏನ್ ಹೇಳಿದಾನೆ, ದಯವಿಟ್ಟು ಇಷ್ಟು ಅಸ್ಥಿಗಳಿಗೆ ಒಂದು ಸರಿಯಾದ ಅಂತ್ಯಕ್ರಿಯೆ ನಡಿಬೇಕು. ಯಾತಕ್ಕೆ ಅಂದ್ರೆ ಆತನ ನಂಬಿಕೆ ಏನಂದ್ರೆ ಅಂತ್ಯಕ್ರಿಯೆ ನಡೆದ ಪಕ್ಷದಲ್ಲಿ ಆತನ ಪಾಪ ಪ್ರಜ್ಞೆ ಕಡಿಮೆ ಆಗ್ಬಹುದು, ಅವ್ರಿಗೆ ಮುಕ್ತಿ ಸಿಗ್ಬಹುದು, ಯಾರವ್ರನ್ನ ಹೂಳಲಾಗಿದೆ ಅಂತ. ಅಂತಹ ವ್ಯಕ್ತಿ ಖಂಡಿತ ಮಾಡ್ಲಿಕ್ಕೆ ನಿರೀಕ್ಷೆ ಮಾಡುವಂತದ್ದು ಏನಂದ್ರೆ ತವಕದಲ್ಲಿ ಇರ್ತಾನೆ, ಹೊರಗೆ ತೆಗಿಬೇಕು ಅಂತ. ಆ ರೀತಿ ಗಮನಿಸ್ಬೇಕಷ್ಟೇ ವಿನ. ಬಟ್ ಪೊಲೀಸ್ನವ್ರು ಹೋಗದೆ ಇದ್ದಂಥದ್ದು ಪೊಲೀಸ್ನವ್ರು ಹೇಳಿದ್ರು ಬರೋದಿಲ್ಲ ಅಂತ. ಧನಂಜಯ ಅವರೇ, ಈ ಪ್ರಕರಣದಲ್ಲಿ ಪೊಲೀಸರು ತಕ್ಷಣಕ್ಕೆ ಮಾಡಬೇಕಾಗಿದ್ದಂತ ಕೆಲಸ ಏನಿತ್ತು? ಒಂದು ಅಂದ್ರೆ ಆತ ಸಾಕ್ಷಿಯಾಗಿ ದೂರು ಕೊಟ್ಟು ಮತ್ತು ಹೇಳಿಕೆಯನ್ನ ದಾಖಲು ಮಾಡಿದ ತಕ್ಷಣದಲ್ಲಿ ಪೊಲೀಸರು ಏನ್ ಕ್ರಮ ಕೈಗೊಳ್ಳದೆ ಈಗ 14 ದಿನ ಕಳೆದಿರೋದ್ರಿಂದ ಆ ವಿಳಂಬ ಕಾನೂನಿನ ಉಲ್ಲಂಘನೆ ಆಗೋದಿಲ್ವಾ? ಇದನ್ನ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿ ಕೋರ್ಟ್ ಮಧ್ಯಪ್ರವೇಶಕ್ಕೆ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಸಾಧ್ಯತೆ ಇದೆಯಾ? ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ಕೋರ್ಟ್ ಹೋಗ್ಲಿಕ್ಕೆ ಇವಾಗ ಪರಿಸ್ಥಿತಿ ಇದೆ. ಕೋರ್ಟ್ ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ 2 ವಾರಗಳ 14 ದಿನಗಳು ಬಹಳ ಹೆಚ್ಚು ಟೈಮ್. ಮೊದಲೇ ಹೇಳಿದ ಹಾಗೆ ಆತ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಒಂದು ಹೆಲ್ತಿ ಸ್ಕೆಪ್ಟಿಸಿಸಮ್ ಇರ್ಬೇಕಿತ್ತು ಪೊಲೀಸ್ನವ್ರಿಗೆ. ನೋಡಪ್ಪ, ನೀನು ಮಾಹಿತಿ ಕೊಟ್ಟಿದ್ಯಾ, ಮಾಹಿತಿ ಕೊಟ್ಟಿರೋ ಕಾರಣಕ್ಕೆ ನಾನು FIR ದಾಖಲಿಸ್ತಿದ್ದೀನಿ. ಬಟ್ ಆದ್ರೆ ನಿನ್ನ ಆರೋಪ ಬಂದು ನಂಬಿಕೆಗೆ ಅರ್ಹವಲ್ಲ, ಬಾ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಜಾಗಗಳಿಗೆ ಅಂತ. ಅಂಡ್ ಆತ ಕೊಟ್ಟಿರುವಂತ ಕಂಪ್ಲೇಂಟ್ ನಲ್ಲಿ ಊತ ಹಾಕಿರುವಂತ ದೇಹಗಳು ಯಾವ್ದು? ಸಹಜವಾಗಿ ಸತ್ತಿರುವಂತ ದೇಹಗಳನ್ನ ಆತ ಊತ ಹಾಕಿರುವಂತದ್ದು. ಸಹಜವಾಗಿ ಸತ್ತಿರೋ ದೇಹಗಳನ್ನ ಊತ ಹಾಕೋ ಕೆಲಸ ಅವನದಲ್ಲೂ ಅಲ್ಲ. ಆತ ಸ್ಪಷ್ಟವಾದ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ, ಇದು ಕೊಲೆ ಆದ ದೇಹಗಳು ಅಂತ. ಕೊಲೆ ಆದ ದೇಹಗಳಾಗಿರೋದ್ರಿಂದ ಇಲ್ಲಿ ಇನ್ಕ್ವೆಸ್ಟ್ ಕಾನ್ಸೆಪ್ಟ್ ಬರೋದಿಲ್ಲ. ಇನ್ಕ್ವೆಸ್ಟ್ ಕಾನ್ಸೆಪ್ಟ್ ನಾನು ಈ BNSS ಅನ್ನ ಬಿಟ್ಟು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ ಹೋಗ್ತೀನಿ. ಅದಕ್ಕೆ ಅಂದ್ರೆ ಅಲ್ಲಿನ ಪ್ರಾವಿಷನ್ಸ್ ಅನ್ನ ವಕೀಲರು, ಸಾರ್ವಜನಿಕರು ಬೇಗನೆ ಅರ್ಥ ಮಾಡ್ಕೋಬಹುದು. ಸೊ ನೀವು 174 ಅನ್ನುವಂತ ಒಂದು ಪ್ರಾವಿಷನ್ ಇದೆ. ಇನ್ಕ್ವೆಸ್ಟ್ ಅಂದ್ರೆ ಅಲ್ಲಿ ಕೊಲೆ ಆಗಿದೆ ಅನ್ನುವಂತ ಮಾಹಿತಿ ಗೊತ್ತೇ ಇಲ್ದಿದ್ದಾಗ ಇನ್ಕ್ವೆಸ್ಟ್ ನಡೆಯುತ್ತೆ. ಕೊಲೆ ಆಗಿದೆ ಅಂತ ಗೊತ್ತಾದಾಗ ಅದು ತನಿಖೆ ಆಗುತ್ತೆ. ಸೊ ತನಿಖೆಯ ಭಾಗವಾಗಿ ಪೊಲೀಸ್ನವ್ರಿಗೆ ಅಂಡರ್ ಸೆಕ್ಷನ್ 156 and 7 ಅವರು ಸ್ಥಳಕ್ಕೆ ಹೋಗ್ಲೇಬೇಕಾಗತ್ತೆ. ಸ್ಥಳಕ್ಕೆ ಯಾವಾಗ ಹೋಗುವಂಥದ್ದು? ಆತನಿಗೆ 14 ದಿನಗಳ ಕಾಲ ಬ್ರೈನ್ ಮ್ಯಾಪಿಂಗ್ ಅಂತ ನಾನು ವಾಚ್ ಎಕ್ಸಾಂಪಲ್ ಕೊಟ್ನಲ್ಲ. ಈಗ ಯಾರಾದ್ರೂ ಪೊಲೀಸ್ನವ್ರ ಮುಂದೆ ಹೋಗಿ, ಸ್ವಾಮಿ ನನ್ನ ಜೇಬ್ನಲ್ಲಿ ಕದ್ದು ವಾಚ್ ಇದೆ ಅಂದ್ರೆ ಅಲ್ಲೇ 14 ದಿನ ಇರ್ಲಿ, ನಾವೇನ್ ಮಾಡ್ತೀವಿ, ಬ್ರೈನ್ ಮ್ಯಾಪಿಂಗ್ ಕೊಡೋದಕ್ಕೆ ಅರ್ಜಿ ಹಾಕೊಳ್ತೀವಿ. ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಹೇಳಿಕೆ, ಅಂಡ್ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಹೇಳಿಕೆ ಏನಾಗುತ್ತೆ, ಆತನ ಕಂಪ್ಲೇಂಟು ಸದ್ಯದ ಪರಿಸ್ಥಿತಿಯಲ್ಲಿ ಶಬ್ದಗಳಷ್ಟೇ, ಪದಗಳಷ್ಟೇ. ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರುವಂತ ಇದು ಎಲ್ಲವೂ ಕೂಡ ಕೇವಲ ಹೇಳಿಕೆಗಳು. ಅದೆಲ್ಲವೂ ಕೂಡ ನಿಂತ್ಕೊಳ್ಳುವಂಥದ್ದು ಆತ ರಿಕವರಿ ಕೊಟ್ಟ ಪಕ್ಷದಲ್ಲಿ. ರಿಕವರಿಯನ್ನ ತಡ ಮಾಡ್ತಿರೋದಕ್ಕೆ ಯಾವುದೇ ಕಾನೂನಿನಲ್ಲಿ ಸಮಜಾಯಿಷಿ ಇರೋದಿಲ್ಲ. ಪೊಲೀಸ್ನವ್ರು ಹೇಳ್ತಿದ್ದಾರೆ ಅವರ ವಿವೇಚನೆ ಅಂತ. ಅದು ವಿವೇಚನೆ ಅಲ್ಲ, ಮೂರ್ಖತನ ಅಥವಾ ನೆಗ್ಲಿಜೆನ್ಸ್ ಆಗುತ್ತೆ. ಈ ತರನಾದ ಪ್ರಕರಣದಲ್ಲಿ ಸತ್ಯ ಇದೆ ಅಂತ ನಾವು ಭಾವಿಸೋದಾದ್ರೆ ಆತ ಮಾಡಿರೋ ಆರೋಪದಲ್ಲಿ ಇದು ಕ್ರಿಮಿನಲ್ ನೆಗ್ಲಿಜೆನ್ಸ್ ಆಗೋಗುತ್ತೆ. ಆರೋಪಿಗಳನ್ನ ಬೆನಿಫಿಟ್ ಮಾಡ್ಲಿಕ್ಕೋಸ್ಕರ ಪೊಲೀಸ್ನವರು ಬೇಕಂತಾನೆ ಹೊರಗೆ ತೆಗಿತಿಲ್ಲ ಅಂತ ನಾವು ಇವಾಗ ಹೇಳ್ಬೇಕಾಗತ್ತೆ. ಯಾಕೆ ಅಂದ್ರೆ
ಹೊರಗ್ ತೆಗೆದ್ರೆ ಏನಾಗುತ್ತೆ? ಅವ್ರು ಹೇಳ್ತಿದಾರಲ್ಲ ಓಡೋಗ್ತಾನೆ ಅಂತ, ಓಡೋಗೋದು 4ನೇ ಸ್ಟೇಜ್. ಹೊರಗ್ ತೆಗೆದ್ರೆ ಏನಾಗುತ್ತೆ? ಸಹಜವಾಗಿ ಆತ ಮಾಡಿರುವಂತ ಒಂದು ಅಲಿಗೇಷನ್ ಕನ್ಫರ್ಮ್ ಆಗುತ್ತೆ, ಸಾಲಿಡಿಫೈ ಆಗುತ್ತೆ. ಕನ್ಫರ್ಮ್ ಆದ್ರೆ ಆರೋಪಿಗಳು ಸಿಕ್ ಹಾಕೊಟ್ರೆ ಪೊಲೀಸ್ನವರ ಉಸಾಬ್ರಿ ಏನಿರುತ್ತೆ ಅಲ್ಲಿ, ಪೊಲೀಸ್ನವ್ರಿಗೆ ಯಾಕೆ ಕಷ್ಟ ಆಗ್ಬೇಕು? ಪೊಲೀಸ್ನವ್ರ ಕಷ್ಟ ಆಗತ್ತೆ ಅಂದ್ರೆ ಅಲ್ಲಿ ರಾಜ್ಯ ಸರ್ಕಾರದ ಪೊಲೀಸ್ನ ವ್ಯವಸ್ಥೆ ಇದ್ದು ಅಥವಾ ಖಾಸಗಿ ಅವರಿಗೆ ಕೆಲಸ ಮಾಡ್ತಿರುವಂತ ಪೊಲೀಸ್ ಅಂತ ಕೇಳಬೇಕಾಗತ್ತೆ. ಈಗ SP ಅವರು ನೋಟಿಸ್ ಅನ್ನ ಕೊಡ್ತಿದ್ರು, ವಕೀಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅದು ಯಾವ ಅಧಿಕಾರ ಬಳಸ್ಕೊಂಡು ನೋಟಿಸ್ ಕೊಡ್ತಿದ್ರು ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗ ನೋಟಿಸ್ ಕೊಡುವಂತವ್ರು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿನ್ನೆ ಬೆಳಿಗ್ಗೆ ವ್ಯಕ್ತಿಯೊಬ್ಬ ಈತ 14 ಜುಲೈ ಈ ದೂರುದಾರ ಪೊಲೀಸ್ ಹೇಳಿಕೆಯಲ್ಲಿ ಕೊಟ್ಟಂತ ಕೆಲವು ಹೇಳಿಕೆಗಳೆಲ್ಲ ಒಬ್ಬ ಯೂಟ್ಯೂಬ್ ನಲ್ಲಿ ಆಗ್ತಾ ಇದ್ದಾನೆ. ಆತನಿಗೆ ಪೊಲೀಸ್ ಅವರೇ ಕೊಟ್ಟರು ಅಂತ ಹೇಳಿದಾನೆ. ಸೊ ಇವರಿಗೆ ಬದ್ಧತೆ ಇಲ್ವಾ? ಆತನಿಗೆ ನೋಟಿಸ್ ಕೊಟ್ಟು ಒಂದು ತನಿಖೆಯನ್ನ ಶುರು ಮಾಡಬೇಕಿತ್ತು. ಈಗ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದ್ರೆ ತನಿಖೆ ಬಂದು ಕಂಪ್ಲೀಟ್ಲಿ ಕಾಂಪ್ರಮೈಸ್ ಅನ್ನುವಂತ ಪರಿಸ್ಥಿತಿಗೆ ಬಂದು ನಿಂತಿದೆ. ಅಂಡ್ ಆ ವಿಚಾರವಾಗಿ ಹಲವಾರು ಸುಪ್ರೀಂ ಕೋರ್ಟ್ ಲಾಯರ್ಗಳು ಇವತ್ತು ಚರ್ಚೆ ಮಾಡ್ತಿದ್ರು. ಅದನ್ನ ಕೋರ್ಟ್ ಗಮನಕ್ಕೆ ತರಲೇಬೇಕಾಗತ್ತೆ, ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೇಬೇಕಾಗತ್ತೆ ಅಧಿಕಾರಿಗಳ ಮೇಲೆ. ಯಾಕೆಂದ್ರೆ ಇವನು ಪ್ರೊಟೆಕ್ಟೆಡ್ ವಿಟ್ನೆಸ್ ಪೊಲೀಸ್ ಅಧಿಕಾರಿಗೆ 161 ಸ್ಟೇಟ್ಮೆಂಟ್ ಕೊಟ್ಟಾಗ ಕೊಟ್ಟಂತ ಹೇಳಿಕೆ ಸೋರಿಕೆಯಾಗಿ ಯೂಟ್ಯೂಬ್ ನಲ್ಲಿ ಮಾತ್ರ ಬರ್ತಿರೋದಲ್ಲ, ಆ ಯೂಟ್ಯೂಬ್ ನಲ್ಲಿ ಆ ವ್ಯಕ್ತಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಈತನೇ ಕೊಟ್ಟಿದ್ದು ಅಂತ, ಪೊಲೀಸ್ ಅಧಿಕಾರಿಗಳೇ ಕೊಟ್ಟಿದ್ದು ಅಂತ. ಸೊ ಈಗ ಕಾಂಪ್ರಮೈಸ್ ಆಗಿದೆ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೇಕಾಗತ್ತೆ, ಇದು ನಿಷ್ಪ್ರಯೋಜಕ ಇನ್ವೆಸ್ಟಿಗೇಷನ್ ಅಂತಾನು ಕೂಡ ಹೇಳ್ಬೇಕಾಗತ್ತೆ. ಅಂಡ್ ಕಂಪ್ಲೇಂಟ್ ಅನ್ನ ವಕೀಲರು ಕೊಟ್ಟಿದ್ದಾರೆ. ಡಿಜಿಪಿ IG ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಹೋಗಿದೆ, ಕಾಪಿ ಹೋಗಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್. ಅವರು ಯಾವ ಕ್ರಮವನ್ನ ಜರುಗಿಸ್ತಾರೆ ಅಂತ ನೋಡ್ಬೇಕಾಗತ್ತೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ದಿಸ್ ಇನ್ವೆಸ್ಟಿಗೇಷನ್ ಇಸ್ ಕಾಂಪ್ರಮೈಸ್ಡ್. ಇದು ಬಂದು ಲಾಯಕಾದ ಇನ್ವೆಸ್ಟಿಗೇಷನ್ ಅಲ್ವೇ ಅಲ್ಲ. ಅಂಡ್ ಸಾರ್ವಜನಿಕರು ಪೊಲೀಸರವನ್ನ ತರಾಟೆಗೆ ತಗೊಳ್ಳೋದು ಪ್ರಜಾಪ್ರಭುತ್ವದಲ್ಲಿ ಆಗ್ಬೇಕಾಗಿರುವಂತಹ ಮೊದಲನೇ ಕೆಲಸ, ಮಾಧ್ಯಮದವ್ರು ಮಾಡ್ಬೇಕಾಗಿರುವಂತದ್ದು ಅದು ಮೊದಲನೇ ಕೆಲಸ. ಇವರು SP ಅವರು ನೋಟಿಸ್ ಕೊಡುವಂತ ಮಾಧ್ಯಮಗಳಿಗೆ ಇನ್ಅಕ್ಯುರಸಿ ಇದ್ರೆ ಏನ್ ಮಾಡ್ತಾರೆ ಅವರು? ಯಾರಾದ್ರೂ ಒಂದು ವೇಳೆ 1 ತಿಂಗಳು ಅಂತ ಹೇಳೋ ಬಂದು 2 ತಿಂಗಳು ಅಂತ ಹೇಳಿದ್ರೆ ಯಾವ ಅಧಿಕಾರ ಇದೆ ಅವ್ರಿಗೆ? ನೀವು 2 ತಿಂಗಳು ಅಂತ 1 ತಿಂಗಳು ಅಂತ ಹೇಳಿದಿರಿ, ಬಟ್ 1 ತಿಂಗಳಲ್ಲ 2 ತಿಂಗಳು ಅಂತ ಹೇಳೋ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅವ್ರಿಗೆ? ಸೊ ನಾನು ಅನ್ಕೊಂಡಿರುವಂತದ್ದು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಬಹಳಷ್ಟು ಜನ ಹೇಳ್ತಿದ್ದಾರೆ. ಆ ಕಾರಣಕ್ಕೆ ವಕೀಲರು ಅಟ್ಯಾಕ್. ಎಸ್ ಸರ್, ಈಗ ಪ್ರಾಮಾಣಿಕತೆ ಅದನ್ನ ಪಕ್ಕಕ್ಕೆ ನೋಡಿದ್ರೆ ಅಲ್ಲಿ ಪ್ರಾಮಾಣಿಕತೆ ಅಂತೂ ನಮ್ಗೆ ಇಷ್ಟು ವರ್ಷಗಳಲ್ಲಿ ಕಾಣಿಸಿಲ್ಲ. ಆದ್ರೆ ಒಂದು ಕಾನೂನು ಪ್ರಕ್ರಿಯೆ ಚೌಕಟ್ಟಿನೊಳಗಾದ್ರೂ ಕೆಲಸ ಮಾಡ್ಬೇಕಲ್ಲ. ನೀವೇ ಹೇಳ್ದಂಗೆ ಮಹಜರಾಗ್ಬೇಕು. ಈಗ ಆತ ಅಲ್ಲಿ ಸ್ಥಳಗಳನ್ನ ತೋರ್ಸೋದಕ್ಕೆ ಸಿದ್ಧನಿದ್ದೀನಿ ಅಂತ ಹೇಳಿದ್ರು ಕೂಡ ಇಷ್ಟು ದಿನಗಳ ಡಿಲೇ ಮಾಡ್ತಿರೋದು ಸಾಕ್ಷ್ಯ ನಾಶಕ್ಕೆ ಒಂದ್ ರೀತಿಯಲ್ಲಿ ಪ್ರತ್ಯಕ್ಷವಾಗಿನೇ ಪೊಲೀಸೇ ಸಹಾಯ ಮಾಡ್ದಾಕ್ ಆಗೋದಿಲ್ವಾ? ಇದ್ರ ಬಗ್ಗೆ ಕೋರ್ಟ್ ಗಮನಕ್ಕೆ ತರ್ಬೇಕಲ್ವಾ ಆದಷ್ಟು ಶೀಘ್ರದಲ್ಲಿ? ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ? ಹೌದು, ಇನ್ ಕೆಲವೇ ದಿನಗಳಲ್ಲಿ ಈಗ SIT ರಚನೆ ಆಗುತ್ತೆ ಅನ್ನೋ ಒಂದು ಸಣ್ಣ ಅಭಿಲಾಷ ಇದೆ. SIT ರಚನೆ ಆದ್ರೆ ಅವರು ಸಹಜವಾಗಿ ಮಾಡುವಂತದ್ದು ಫಸ್ಟ್ ಎಕ್ಸಿಮೇಷನ್ ಅನ್ನ ಮಾಡ್ತಾರೆ. ಅಂಡ್ ಎಕ್ಸಿಮೇಷನ್ಗೆ ಬೇಕಾದಂತ ಒಂದು ಹೇಳಿಕೆಗಳನ್ನ ಖಂಡಿತ ಪಡ್ಕೊಳ್ಳಬಹುದು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಆ ಹೇಳಿಕೆಯಿಂದ ಏನು ಪ್ರಯೋಜನ ಇದೆಯಾ? ಆತ ಏನನ್ನಾದ್ರೂ ಹೇಳ್ಬೋದು, ಬಟ್ ಆದ್ರೆ ಹೇಳೋದ್ರ ಎಲ್ಲದ್ರ ಹಿಂದೆ ಆಗ್ಬೇಕಾಗಿರುವಂತದ್ದು ರಿಕವರಿ. ಸೊ SIT ಬಂದ್ರೆ ಅವ್ರಿಗೆ ಕಾನೂನು ಖಂಡಿತ ಗೊತ್ತಿರುತ್ತೆ, ಫಸ್ಟ್ ರಿಕವರಿಯನ್ನ ಮಾಡ್ತಾರೆ. SIT ಆಗ್ಬಹುದು ಅನ್ನೋ ಒಂದು ಆಕ್ಚುಲಿ ತವಕದಲ್ಲಿ ವಕೀಲರು ಇದ್ರು. SIT ಆಗೋದಿಲ್ಲ ಒಂದು ದಿನದಲ್ಲಿ ಅನ್ನೋದಾದ್ರೆ ನ್ಯಾಯಾಲಯಕ್ಕೆ ಹೋಗೋದು ಮಾತ್ರ ಅಲ್ಲ, ನ್ಯಾಯಾಲಯದ ಮುಂದೆ ಈ ಪೊಲೀಸ್ ಇಲಾಖೆಯನ್ನ ಸರಿಯಾಗಿ ಜಾಡಿಸುವಂತ ಕೆಲಸ ಆಗುತ್ತೆ. ಯಾದಕ್ಕೆ ಅಂದ್ರೆ ನೀವು ಬಿಗಿನಿಂಗ್ ಅಲ್ಲಿ ಹೇಳ್ತಿದ್ದಾಗೆ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಬಹಳಷ್ಟು ಜನ ಸಪೋರ್ಟ್ ಮಾಡ್ತಿರುವಂತದ್ದು ಮಾತ್ರ ಅಲ್ಲ, ಬಹಳಷ್ಟು ವಕೀಲರು, ರಿಟೈರ್ಡ್ ಜಡ್ಜಸ್ ಇದನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಬಂದು ಕೇವಲ ನಮ್ಮ ಒಂದು ಸಣ್ಣ ತಂಡ, ಒಂದು 15-20 ವಕೀಲರ ತಂಡ ಮಾತ್ರ ಅಲ್ಲ, ಸ್ಟೇಕ್ ಹೋಲ್ಡರ್ಸ್ ಬಂದು ನಾನು ಅಂದ್ಕೊಂಡಿದ್ದೀನಿ ಸದ್ಯದಲ್ಲಿ ಒಂದು 750ರಿಂದ 800 ವಕೀಲರು ಆಗ್ತಾರೆ. ಸೊ ಅಷ್ಟೊಂದು ದೊಡ್ಡ ಸಮೂಹ ಈಗ ಬಂದಿದೆ. ಆ ಸಮೂಹಕ್ಕೆ ಕೂಡ ಗೊತ್ತಾಗ್ತಿದೆ ಏನಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಈ ತರನಾದ ವ್ಯಕ್ತಿ ಅವನು ಮನೇಲೇ ಇರ್ಬೋದಿತ್ತು. 2014ರಲ್ಲಿ ಧರ್ಮಸ್ಥಳ ಬಿಟ್ಟು ಓಡಿ ಹೋದೆ ರಾತ್ರೋರಾತ್ರಿ, ಪಕ್ಕೊಂದು ನೆರೆ ರಾಜ್ಯದಲ್ಲಿ ಔತಿಕೊಂಡೆ ಅಂತ ಅದನ್ನ ದೂರಲ್ಲಿ ಬರ್ದಿಯಾನೆ. 2020 11 ವರ್ಷಗಳಾದ್ಮೇಲೆ ಬರೋ ಅವಶ್ಯಕತೆ ಏನಿರುತ್ತೆ? ಅಂಡ್ ಈ ತರನಾದ ಪ್ರಕರಣವನ್ನ ನೀವು 100 ವರ್ಷಗಳಿಗೆ ಒಮ್ಮೆ ನೋಡ್ಬೋದು. ಆದ್ರೆ ಇಂಥ ಪ್ರಕರಣ ವಿಶ್ವದ ಬೇರೆ ಎಲ್ಲೇ ನಡೆದ್ರು ಕೂಡ ಯಾವುದೇ ಪೊಲೀಸ್ ಇಲಾಖೆ ಮಾಡುವಂತದ್ದು 24 ಗಂಟೆಗಳ ಒಳಗೆ ಆತನನ್ನ ಹೊರತೆಗೆಯೋಕೆ ತೊಡಗಿಸ್ಕೊಳ್ತಾರೆ. ಕರ್ನಾಟಕದಲ್ಲಿ ಅದಾಗದೇ ಇರುವಂತದ್ದು ಇದು ದುರಂತ ಮಾತ್ರ ಅಲ್ಲ, ನಾನು ಹೇಳ್ತೀನಿ ಸುಮಾರು ಮುಂದಿನ 100 ವರ್ಷಗಳಲ್ಲಿ ಇದ್ರ ಬಗ್ಗೆ ಮಾತನಾಡ್ಲಾಗತ್ತೆ. ಈಗ ಪೊಲೀಸ್ ಅಧಿಕಾರಿ ಯಾರಿದ್ದಾರೆ, ಪೊಲೀಸ್ ಒಂದು ವ್ಯವಸ್ಥೆ ನಡ್ಕೊಂಡಂತ ರೀತಿ, ಕರ್ನಾಟಕ ಸರ್ಕಾರ ನಡ್ಕೊಳ್ತಿರುವಂತ ರೀತಿ, ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡದೇ ಇರುವಂತದ್ದು ಇಷ್ಟು ದಿನ, ಇದನ್ನ ನಾನು ಅಂದ್ಕೊಳ್ತೀನಿ ಮುಂದಿನ 100 ವರ್ಷ 150 ವರ್ಷಗಳ ಕಾಲ
ಬುಕ್ ನಲ್ಲಿ ಮತ್ತೆ ಆಕ್ಚುಲಿ ಇಟ್ಸ್ ಪಾಸಿಬಲ್ ಟೆಕ್ಸ್ಟ್ ಬುಕ್ ಗಳಲ್ಲಿ ಕ್ರಿಮಿನಲ್ ಲಾ ಬುಕ್ ಗಳಲ್ಲಿ ಕೂಡ ಬರ್ಬೋದು. ನಿಮ್ಗೆ ಈ ತರ ಪ್ರಕರಣ 100 ವರ್ಷದಲ್ಲಿ ಒಂದಾದ್ರೆ ಹೆಚ್ಚಾಗತ್ತೆ. ಯಾರು ಬರ್ತಾರೆ? ಯಾರಾದ್ರೂ ಯಾತಕ್ ಬರ್ತಾರೆ? ನಮ್ಮ ಕ್ರಿಮಿನಲ್ ಜೂರಿಸ್ಪ್ರೂಡೆನ್ಸ್ ನಲ್ಲಿ ಭಾವಿಸಿರುವಂತದ್ದು ಏನಂದ್ರೆ ತಪ್ಪು ಮಾಡದಂತವನು ಓಡಿ ಹೋಗ್ತಾನೆ ಅಂತ. ಪಾಪ ಪ್ರಜ್ಞೆಯಿಂದ ವಾಪಸ್ ಬಂದಿದ್ದೀನಿ, ಅಲ್ಲಿ ಯಾರನ್ನೆಲ್ಲ ಬರಿ ಮಾಡಿದ್ದೀನಿ, ಅವ್ರು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಒಂದು. ಎರಡನೇದು, ಅವ್ರಿಗೆ ಅದಕ್ಕೆ ಆ ಒಂದು ಘೋರ ಅಪರಾಧಗಳಿಗೆ ಕಾರಣ ಆದಂತವ್ರು ಪ್ರಪಂಚಕ್ಕೆ ಬಹಿರಂಗ ಆಗ್ಬೇಕು ಅಂತ ಆತ ಹೇಳ್ತಿದ್ದಾನೆ. ಇಂಥ ಪ್ರಕರಣದಲ್ಲಿ ಪೊಲೀಸ್ನವರು ಹೊರತೆಗೆಯುವಿಕೆ ಮಾಡದೇ ಇರೋದ್ರಿಂದ ಯಾರಾದ್ರೂ ಸಹಜವಾಗಿ ಏನ್ ಹೇಳ್ಬೋದು ಅಂದ್ರೆ ಪೊಲೀಸ್ನವರು ಆರೋಪಿಗಳಿಗೆ ಪ್ರಯೋಜನ ಮಾಡೋ ಕಾರಣಕ್ಕೋಸ್ಕರ ಇಷ್ಟು ಏನು ಮಾಡ್ತಿಲ್ಲ ಅಂತ. ಧರ್ಮಸ್ಥಳ ಸಣ್ಣ ಪ್ರದೇಶ ಆಗಿರೋದ್ರಿಂದ ಆರೋಪಿಗಳು ಹುಡುಕ್ತಿರೋ ಸಾಧ್ಯತೆ ಇರುತ್ತೆ, ಎಲ್ಲಿ ದೇಹಗಳನ್ನ ಊತಾಕ್ಲಾಗಿದೆ ಅಂತ. ಅಂಡ್ ಹೊರ ತೆಗೆಯುವಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಬಟ್ ಆದ್ರೆ ಈತನ ಒಂದು ಕಾನ್ಫಿಡೆನ್ಸ್ ಏನಿದೆ ಅಂದ್ರೆ ಈತ ಎಲ್ಲಿ ಹಾಕಿದಾನೆ ಅನ್ನುವಂಥದ್ದು ಈತನಿಗೆ ಗೊತ್ತಿದೆ. ಅಂಡ್ ತನಿಖಾಧಿಕಾರಿ ಒಂದು ಪ್ರಶ್ನೆ ಸಮಯದಲ್ಲಿ ಪದೇ ಪದೇ ಆತನನ್ನ ಕೇಳ್ತಿದ್ದಂಥದ್ದು, ಎಲ್ಲಿ ಇದೆ ಹೇಳ್ಬೇಕು, ಎಲ್ಲೆಲ್ಲಿ ಹೂತಾಕಿದ್ದೀನಿ ಅಂತ. ಆ ವಿಚಾರವಾಗಿ ಆತ ಸ್ಪಷ್ಟವಾಗಿ ಹೇಳಿದಾನೆ. ಅದು ಐ ಥಿಂಕ್ ಬಹಿರಂಗ, ಅದು ನಿನ್ನೆ ವಕೀಲರು ಕೊಟ್ಟಿರೋ ದೂರಿನಲ್ಲೂ ಕೂಡ ಬಂದಿದೆ. ತನಿಖಾಧಿಕಾರಿ ಪದೇ ಪದೇ ಈತನನ್ನ ಎಲ್ಲಿ ಹೂತಾಕಿದ್ಯಾ ಅಂತ ಹೇಳ್ಬೇಕು ಅಂತ. ಅದಕ್ಕೆ ಆತ ಹೇಳಿದಾನೆ, ಸ್ವಾಮಿ ಯಾವ ಕಾರಣಕ್ಕೂ ಹೇಳೋದಿಲ್ಲ, ಆ ಜಾಗಕ್ಕೆ ಹೋಗ್ಬಿಟ್ಟು ಕರಿತೀವಿ, ನಿಮ್ಮ ಟೀಮ್ ಜೊತೆ ಬನ್ನಿ ಒಂದು ಹೊರಗೆ ತೆಗಿಯೋಣ ಅಂತ. ಯಾಕೆಂದ್ರೆ ಈತ ಸ್ವಲ್ಪ ಬುದ್ಧಿ ಇದೆ. ಏನ್ ಬುದ್ಧಿ ಇದೆ ಅಂದ್ರೆ ಮುಂಚೆನೆ ಹೇಳಿದ್ರೆ ಅವರೆಲ್ಲ ಹೊರಗೆ ತೆಗಿತಾರೆ ಅನ್ನುವಂತ ಒಂದು ಕಾಳಜಿ ಆ ವ್ಯಕ್ತಿಗಿದೆ. ಅದನ್ನ ನಾವು ಶ್ಲಾಘನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಬೈದಲ್ಲಿ ಯಾರಾದ್ರೂ ಸರಿ ಆಯ್ತು ಸರಿ ಹಾಳಾಗೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ ಜಾಗ ತಗೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ನ ಕೆಲಸ ಅವ್ನು ವಾಪಸ್ ಹೋಗ್ಬೋದು. ಬಟ್ ಆದ್ರೆ ಅದನ್ನ ಮಾಡ್ಲಿಕ್ಕೆ ಅವ್ನು ಬಂದಿಲ್ಲ, ಅದನ್ನ ಮಾಡ್ಲಿಕ್ಕೆ ಅವ್ನು ಖಂಡಿತ ಬಂದಿಲ್ಲ ಅಂತ ಅನ್ನಿಸ್ತಿದೆ. ಅವನ ಜೊತೆ ಸತ್ಯ ಇದೆಯಾ ಇಲ್ವಾ ಅಂತ ಇದರಲ್ಲಿ ಸಾರ್ವಜನಿಕರು ಭಾಗವಹಿಸ್ಬೇಕಾಗತ್ತೆ. ಇದರಲ್ಲಿ ಈ ಪ್ರಕರಣದಲ್ಲಿ ಸಾರ್ವಜನಿಕರು ಹೆಲ್ತಿ ಸ್ಕೆಪ್ಟಿಸಿಸಮ್ ಇಟ್ಕೋಬಹುದಾದಿತ್ತು ಫಸ್ಟ್ ಡೇ. ಬಟ್ ಈಗ ಸ್ಕೆಪ್ಟಿಸಿಸಮ್ಗೆ ಅವಕಾಶ ಇಲ್ಲ. ಇದು ನಂಬಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಸಾರ್ವಜನಿಕರು ತಲುಪಿದ್ದಾರೆ. ಅಂಡ್ ನೀವು ನೋಡ್ಬೋದು ಇವತ್ತಿನ ಬೆಳಗ್ಗೆ ಬಹಳ ದೊಡ್ಡ ಮಟ್ಟದ ವಕೀಲ ತಂಡ ಮತ್ತೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಅವರು ಒಂದು ಕ್ಯಾಶುವಲ್ ಆಗಿ ಎಲ್ಲೂ ಬರೋದಿಲ್ಲ, ಕ್ಯಾಶುವಲ್ ಆಗಿ ಏನನ್ನು ಹೇಳೋದಿಲ್ಲ. ಮಾನ್ಯ ಶ್ರೀ ಗೋಪಾಲ್ ಗೌಡ್ರು ಕ್ಯಾಶುವಲ್ ಆಗಿ ಯಾವುದೇ ತರನಾದ ಹೇಳಿಕೆಯನ್ನ ಕೊಡೋದಿಲ್ಲ. ಅವರು ಆಕ್ಚುಲಿ ಅಷ್ಟೊಂದು ಒಂದು ಬಹಳ ಸ್ಟ್ರಾಂಗ್ಲಿ ಈ ಮ್ಯಾಟರ್ ಕಮೆಂಟ್ ಮಾಡ್ತಿದ್ದಾರೆ. ಇದು ಮುಖ್ಯಮಂತ್ರಿಗಳು ಗೊತ್ತಾಗತ್ತೆ. ಬಟ್ ಮುಖ್ಯಮಂತ್ರಿಗಳು ಏನನ್ನ ಗಮನ ಇಟ್ಕೋಬೇಕು ಅನ್ನೋದಾದ್ರೆ, ಮುಂದಿನ 100 ವರ್ಷಗಳ ಕಾಲ ಈ ಪ್ರಕರಣದ ಬಗ್ಗೆ ಮಾತನಾಡ್ತಾರೆ. ಅಂಡ್ ಮಾತನಾಡಿದಾಗ ಯಾರು ಮುಖ್ಯಮಂತ್ರಿಗಳಾಗಿದ್ರು ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು ಅಂತ ಮಾತನಾಡ್ತಾರೆ. ಯಾರು ಸಚಿವರಾಗಿದ್ರು, ಯಾರು ಗೃಹ ಸಚಿವರಾಗಿದ್ರು, ಯಾರು ಇನ್ನೊಬ್ಬ ಸಚಿವರಾಗಿದ್ರು ಅಂತ ಯಾರು ಮಾತಾಡೋದಿಲ್ಲ. ಸೊ ಅವರು ಅದನ್ನ ಮನವರಿಕೆ ಮಾಡ್ಕೊಂಡ್ರೆ ಉತ್ತಮ. ಈ ಕಾರ್ಯಕ್ರಮ ಅವ್ರು ನೋಡ್ತಿದ್ರೆ ಬಹಳ ಉತ್ತಮ ಅಂತ ಹೇಳ್ತೀನಿ. ಅಂಡ್ ಸತ್ಯ ಗೊತ್ತಾಗ್ಬೇಕು. ಖಂಡಿತವಾಗ್ಲೂ ನೋಡ್ತಿರ್ತಾರೆ, ಅದರಲ್ಲಿ ಏನಿಲ್ಲ. ಅಥವಾ ಅವ್ರ ಗಮನಕ್ಕಂತೂ ಅವರ ಯಾರಾದ್ರೂ ಪ್ರತಿನಿಧಿಗಳು ತಲುಪಿಸ್ತಾರೆ. ಎಸ್ ಧನಂಜಯ ಅವರು, ಇದ್ರ ಬಗ್ಗೆ ನೀವು ಮುಂದಿನ ಹಂತದಲ್ಲಿ ಕೋರ್ಟ್ ಮೊರೆ ಹೋಗ್ಬೋದು ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರತ್ತೆ. ನೀವೇ ಹೇಳ್ದಂಗೆ ಇದು ಶತಮಾನಕ್ಕೆ ಒಂದೊಂದು ರೀತಿಯ ಒಂದೊಂದು ಪ್ರಕರಣಗಳು ಈ ತರದ್ದು ಬರುತ್ತೆ ಅಂತ. ಹೀಗಿರೋ ಸಂದರ್ಭದಲ್ಲಿ ಅಂದ್ರೆ ಐ ಆಮ್ ಶೋರ್ ನೀವು ಅವರ ಪ್ರತಿನಿಧಿಸ್ತಿದ್ದೀರಾ, ಅವ್ರ ವಕೀಲರು, ಹಾಗಾಗಿ ನಿಮ್ಗಂತೂ ಮನವರಿಕೆ ಆಗಿರತ್ತೆ ಆತ ಹೇಳ್ತಿರೋದು ಸತ್ಯ ಇದೆ ಅಂತ. 100 ಶವಗಳನ್ನ ನಾನು ಈ ತರದ್ ಬರಿ ಮಾಡಿದೀನಿ ಅಂತಂದ್ರೆ ಆ ಇಂಟೆನ್ಸಿಟಿ ಬಹಳ ದೊಡ್ಡದು. ನಾವಂತೂ ನಮ್ಮ ಕಾಲಘಟ್ಟದಲ್ಲಿ ಈ ತರದ ಪ್ರಕರಣಗಳನ್ನ ನೋಡೂ ಇಲ್ಲ, ಕೇಳೂ ಇಲ್ಲ. ಹಾಗಿರುವಾಗ ಇಡೀ ದೇಶಾದ್ಯಂತ ಚರ್ಚೆ ಆಗ್ಬೇಕಾಗಿತ್ತು, ಬೇರೆ ಬೇರೆಯವ್ರು ಬರ್ಬೇಕಾಗಿತ್ತು. ಈಗ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವೆ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದೊಂದ್ ಬಿಟ್ರೆ ಆ ಇಂಟೆನ್ಸಿಟಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಇದಕ್ಕೇನ್ ಕಾರಣ ಅಂತೀರಿ? ಮತ್ತು ಕೇರಳದ ಮಧ್ಯಪ್ರವೇಶಕ್ಕೆ ತಾವೊಂದು ಪ್ರಕಟಣೆಯನ್ನು ಹೊರಡಿಸಿದಿರಲ್ಲ, ಅದಕ್ಕೆ ಏನ್ ಕಾರಣ? ಏನ್ ಆಶಾಭಾವನೆ ಇದೆ ತಮ್ಗೆ? ವೆಲ್, ನಾನು ವಕೀಲನಾಗಿದ್ದೀನಿ, ಬಟ್ ಅಟ್ ದ ಸೇಮ್ ಟೈಮ್ ನಾನೊಬ್ಬ ಆಪ್ಟಿಮಿಸ್ಟ್. ಆಶಾ ಭಾವನೆ ಯಾವಾಗ್ಲೂ ಇರುತ್ತೆ ನನ್ನಲ್ಲಿ. ಎರಡನೇ ಅಂಶ ಏನಂದ್ರೆ, ಈ ಪ್ರಕರಣ ನಮ್ಮ ಸದ್ಯದ ಸಮಾಜ ವ್ಯವಸ್ಥೆಗೆ ಕನ್ನಡಿಯನ್ನ ಹಿಡಿದಿದೆ ಅಂತ ಹೇಳ್ಬೇಕಾಗತ್ತೆ. ಸೊ ಸತ್ಯಕ್ಕೆ ತನ್ನದೇ ಆದ ಶಕ್ತಿ ಇದೆ. ಅಂಡ್ ಈ ಪ್ರಕರಣದಲ್ಲಿ ಆತ ಮಾಡ್ತಿರುವಂತ ಆರೋಪದಲ್ಲಿ ಸತ್ಯ ಇದ್ದ ಪಕ್ಷದಲ್ಲಿ ಯಾರು ಅದನ್ನ ಆರಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ದಕ್ಷಿಣ ಕನ್ನಡದ ಬಹಳ ಒಂದು ನಿರುಪಯುಕ್ತ ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ರಾಜ್ಯ ಸರ್ಕಾರದ ಇನ್ಆಕ್ಷನ್ ಇರ್ಬೋದು, ಅಥವಾ ಜನರ ಇಂಡಿಫರೆನ್ಸ್ ಇರ್ಬೋದು, ಜನರ ನಿರುತ್ಸಾಹ ಇರ್ಬೋದು, ಯಾವುದು ಕೂಡ ಸತ್ಯವನ್ನ ತಣ್ಣಗೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸತ್ಯಕ್ಕೆ ತನ್ನದೇ ಆದ ಶಕ್ತಿ ಇರುತ್ತೆ. ಅದು ತನ್ನ ಒಂದು ತೋರಿವಿಕೆಗೆ ಜನರನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಗಿಂತ ನುರಿತ ವಕೀಲರು ಆಕ್ಚುಲಿ ಬರ್ಬೋದು ಈ ಪ್ರಕರಣದಲ್ಲಿ, ಏನೂ ಆಗ್ಬೋದು. ಅಂಡ್ ಬರೋ ದಿನಗಳಲ್ಲಿ ಕೋರ್ಟ್ಗೆ ಖಂಡಿತ ಈ ಪ್ರಕರಣ ಹೋಗ್ತಾ ಇದೆ. ಮತ್ತೆ ಕೋರ್ಟ್ ನಲ್ಲಂತೂ ಈ ಒಂದು ಪೊಲೀಸ್ ಇಲಾಖೆಯವರ ಭ್ರಷ್ಟಾಚಾರ ಏನಿದೆ, ಪೊಲೀಸ್ ಇಲಾಖೆಯವರ ಒಂದು ನಿರುಪಯುಕ್ತತೆ ಏನಿದೆ, ಅದು ಖಂಡಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾದಕ್ಕೆ ಅಂದ್ರೆ
ಇಲ್ಲಿ ಪೊಲೀಸ್ನವರು ಆರ್ ಆನ್ ದ ಡಿಫೆನ್ಸಿವ್, ಅವ್ರಿಗೆ ಯಾವುದೇ ತರನಾದ ಸಂಶಯ ಕೊಡುವಂತ ಪರಿಸ್ಥಿತಿ ಇಲ್ಲ ಇವಾಗ. ಒಂದು ಎರಡನೇದು ಕೇರಳ ಸರ್ಕಾರದ ಅದ್ರ ಬಗ್ಗೆ ಹೇಳಿದ್ದ ಉದ್ದೇಶ ಏನಂದ್ರೆ, ನಮ್ಮ ಭಾರತ ವ್ಯವಸ್ಥೆಯಲ್ಲಿ ಈ ಸಾವರಿನಿಟಿ, ನಾವು 17ನೇ ಶತಮಾನ ಮತ್ತೆ 18ನೇ ಶತಮಾನದಲ್ಲಿ ಮಾತನಾಡ್ತಿದ್ದಂತ ಸಾರ್ವಭೌಮತೆ ಏನಿದೆ ಒಂದು ದೇಶಕ್ಕೆ ಅಥವಾ ಒಂದು ಸ್ಟೇಟ್ಗೆ, ಅದನ್ನ ನಮ್ಮ ಸಂವಿಧಾನದಲ್ಲಿ ಗಣನೀಯವಾಗಿ ಕುಂಠಿತಗೊಳಿಸಲಾಗಿದೆ. ಯಾವುದರ ಮಟ್ಟಿಗೆ, ಎಷ್ಟರ ಮಟ್ಟಿಗೆ ಅಂದ್ರೆ, ಕರ್ನಾಟಕದಲ್ಲಿ ಧರ್ಮಸ್ಥಳ ಒಂದು ಬಹಳ ಪ್ರಸಿದ್ಧ ಒಂದು ಪಿಲಿಗ್ರಿಮ್ ಸೈಟ್ ಆಗಿದೆ. ಇಲ್ಲಿಗೆ ದೇಶದ ಅನೇಕ ರಾಜ್ಯಗಳಿಂದ ಜನರು ಬರ್ತಾರೆ, ಕೆಲವು ರಾಜ್ಯಗಳಿಂದ ಹೆಚ್ಚು ಜನ ಬರ್ತಾರೆ. ಸೊ ಒಂದು ವೇಳೆ ಈ ದೂರುದಾರನ ಆರೋಪದಲ್ಲಿ ಸತ್ಯ ಇತ್ತು ಅಂತ ಭಾವಿಸೋಣ, ಸತ್ಯ ಇದ್ದು ಆ ಸತ್ಯವೇ ಹೊರಗ್ ಬಂದ್ರೆ ಅಥವಾ ಹೊರಗ್ ಬರೋದ್ರ ಮುನ್ನ ಸತ್ಯ ಇದೆ ಅಂತ ಪಕ್ಕದ ಕೇರಳ ಸರ್ಕಾರ ಭಾವಿಸಿದ್ರೆ, ಅವರಿಗೆ ಸಹಜವಾಗಿ ಒಂದು ಆಕ್ಚುಲಿ ಸಮಸ್ಯೆ, ಅವ್ರಿಗೆ ಸಹಜವಾಗಿ ಒಂದು ಆಬ್ಲಿಗೇಷನ್, ಸಾಂವಿಧಾನಿಕ ಆಬ್ಲಿಗೇಷನ್ ಏನಿದೆ ಅಂದ್ರೆ, ಕರ್ನಾಟಕ ಸರ್ಕಾರವನ್ನು ಅವ್ರು ಕೇಳಬೇಕಾಗತ್ತೆ, ನೋಡಿ ಈ ಆರೋಪ ಬಂದಿದೆ, ಇದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ರಿ, ತನಿಖೆಯನ್ನ ಯಾವ ಪಾರದರ್ಶಕತೆ ಮಟ್ಟಕ್ಕೆ ನಡೆಸ್ತಾ ಇದ್ರಿ ಅಂತ ಕೇಳಿದ್ರೆ ನಮಗೂ ಮಾಹಿತಿ ಬೇಕಾಗತ್ತೆ. ಇದರಲ್ಲಿ ಆರೋಪದಲ್ಲಿ ಸತ್ಯ ಇದ್ದ ಪಕ್ಷದಲ್ಲಿ ನಮ್ಮ ರಾಜ್ಯದ ಕೆಲವರು ಕೂಡ ಸಿಕ್ಕಿ ಹಾಕೊಂಡಿರ್ಬೋದು, ನಮ್ಮ ರಾಜ್ಯದ ಕೆಲವರು ಕೂಡ ಊತು ಹೋಗಿರ್ಬೋದು ಅಂತ. ಸೊ ನಾನ್ ನಿನ್ನೆ ಕೊಟ್ಟಂತ ಪ್ರಶ್ನೆಯಲ್ಲಿ ಇದು ಸಾಂವಿಧಾನಿಕ ಒಂದು ಏನಿರ್ತ ರಾಜ್ಯಗಳ ನಡುವೆ ಸಾಮರಸ್ಯ, ಬಾಂಧವ್ಯ, ಅದ್ರ ಬಗ್ಗೆ ಮಾತನಾಡಿದಂಥದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಉತ್ತಮ ಅಂತ ಹೇಳ್ತೀನಿ. ಬಹಳಷ್ಟು ಜನ ಅದನ್ನ ನೆಗೆಟಿವ್ ಆಗಿ ತಗೊಂಡಿದ್ದಾರೆ, ಅಂಡ್ ಅದು ಬೇಕಾಗತ್ತೆ. ಅದು ದಟ್ ಈಸ್ ಹೆಲ್ತಿ ಡೆಮೋಕ್ರಸಿ. ಒಂದು ಹೆಲ್ತಿ ಡೆಮೋಕ್ರಸಿಯಲ್ಲಿ ಕರೆಕ್ಟ್ ಧನಂಜಯ ಅವರೇ, ಸಾರಿ ಕರೆಕ್ಟ್. ಆದ್ರೆ ಈಗ ನೆರೆ ರಾಜ್ಯಗಳು ಅಂತ ಬಂದಾಗ ಆ ಒಂದು ಪ್ರದೇಶಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಬರೀ ಕೇರಳದಿಂದ ಏನು ಬರೋದಿಲ್ಲ, ಬೇರೆ ಬೇರೆ ರಾಜ್ಯಗಳಿಂದ, ತಮಿಳುನಾಡು ಇದೆ, ಪಕ್ಕದಲ್ಲಿ ಆಂಧ್ರ ಇದೆ, ತೆಲಂಗಾಣ ಇದೆ. ಯಾಕೆ ಕೇರಳ ಹತ್ರ ಅನ್ನೋ ಕಾರಣಕ್ಕಾಗಿ ನೀವು ಕೇರಳವನ್ನ ಅಡ್ರೆಸ್ ಮಾಡಿ ಈ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ರ ಹೇಗೆ ಅಂತ? ಕೇರಳದಿಂದ ಹೆಚ್ಚು ಜನ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಒಂದು ಎರಡನೇದೇನಂದ್ರೆ, ದೂರುದಾರ ಆಕ್ಚುಲಿ ಒಂದು ಬೇರೆ ಎಲ್ಲಾ ವಿಚಾರ ಏನ್ ಹೇಳಿದ್ದಾರೆ ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿಲ್ಲ. ದೂರುದಾರ ಈ ವಿಚಾರವಾಗಿ ಏನು ಹೇಳಿಲ್ಲ ಅಂತಾನೆ ಭಾವಿಸೋಣ. ಆದ್ರೆ ಮಾಹಿತಿ ಇರುವಂತದ್ದು ಕೇರಳದಿಂದ ಬಹಳಷ್ಟು ಜನ ಅಲ್ಲಿ ಬರ್ತಿದ್ರು, ಅಂಡ್ ಕೇರಳದವರು ಈಗ ಅಲ್ಲಿ ಕೇರಳದಲ್ಲಿ ಕೆಲವು FIR ಗಳು ಲಾಡ್ಜ್ ಆಗ್ತಿದಾವೆ ಅಂತಾನು ಮಾಹಿತಿ ಇದೆ. ಮೂರನೇದಂದ್ರೆ, ಕೇರಳದ ಮಾಧ್ಯಮ, ಕರ್ನಾಟಕದ ಮಾಧ್ಯಮ, ಮೈನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಈ ಚರ್ಚೆ ಆಗ್ತಿಲ್ಲ. ಅಂದ್ರೆ ನೀವು ಕೂಡ ಮೈನ್ ಸ್ಟ್ರೀಮ್ ಮಾಧ್ಯಮ, ನೀವು ಚರ್ಚೆ ಮಾಡ್ತಿರೋದಕ್ಕೆ ನಮ್ಮ ಕೃತಜ್ಞತೆಯನ್ನ ಅರ್ಪಿಸ್ತೇವೆ. ಬಟ್ ಅಟ್ ದ ಸೇಮ್ ಟೈಮ್ ಬೇರೆ ಮಾಧ್ಯಮಗಳು ಚರ್ಚೆ ಮಾಡ್ತಿಲ್ಲ. ಬಟ್ ಕೇರಳದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಯಾತಕ್ಕೆ ಅಂದ್ರೆ, ಕೇರಳದಿಂದ ಹಲವಾರು ಜನ ಧರ್ಮಸ್ಥಳಕ್ಕೆ ಹೋಗ್ತಿದ್ರು. ಈ ಆರೋಪದಲ್ಲಿ ನಿಜ ಇದ್ದ ಪಕ್ಷದಲ್ಲಿ ಕೆಲವರು ಅಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ, ಕೇರಳದ ರಾಜ್ಯದ ಜನರು ಸಿಕ್ಕಾಕೊಂಡಿರ್ಬೋದು ಅಂತ. ಅಲ್ಲಿ ರೆಸಲ್ಯೂಷನ್ ಏನಾದ್ರು ಪಾಸ್ ಮಾಡಿದ್ರೆ ಅಸೆಂಬ್ಲಿನಲ್ಲಿ ಏನಾಗುತ್ತೆ ಅಂದ್ರೆ, ಕರ್ನಾಟಕದ ಅಸೆಂಬ್ಲಿನಲ್ಲಿ ಕೂಡ ಈ ಡಿಬೇಟ್ ಓಪನ್ ಆಗುತ್ತೆ. ಕರ್ನಾಟಕದ ಅಸೆಂಬ್ಲಿನಲ್ಲಿ ಡಿಬೇಟ್ ಓಪನ್ ಆದಾಗ ಖಂಡಿತ ಬೇರೆ ಮಾಧ್ಯಮಗಳು ಇದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಬಹುದು. ಯಾಕಂದ್ರೆ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ಅನ್ನ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇರುತ್ತೆ. ದಟ್ ಈಸ್ ಅನ್ ಅಬ್ಸಲ್ಯೂಟ್ ಫ್ರೀಡಮ್ ಆಫ್ ಸ್ಪೀಚ್. ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ ಅಸೆಂಬ್ಲಿನಲ್ಲಿ ಮಾತನಾಡ್ಲಿಕ್ಕೆ. ಆಗ ಈ ಒಂದು ವಿಪರ್ಯಾಸ ಅಂದ್ರೆ, ಕರ್ನಾಟಕದಲ್ಲಿ ಆಗಿರಬಹುದಾದಂತ ದುರಂತದ ಬಗ್ಗೆ ಕರ್ನಾಟಕದ ಮಾಧ್ಯಮಗಳು ಚೆಲ್ಲಬೇಕಾದಷ್ಟು ಬೆಳಕು ಚೆಲ್ಲದೆ ಹೋಗಿರೋದ್ರಿಂದ, ಈ ಕೇರಳದ ಒಂದು ಮಾತು ಎತ್ತಿರೋದ್ರಿಂದ ಏನಾಗ್ತಿದೆ ಅಂದ್ರೆ, ಕರ್ನಾಟಕದಲ್ಲಿನ ಕೆಲವು ಮಾಧ್ಯಮಗಳಿಗೆ ಮನವರಿಕೆ ಆಗ್ತಿದೆ. ಕರ್ನಾಟಕದಲ್ಲಿ ಈ ವಿಚಾರದ ಬಗ್ಗೆ ಈವರೆಗೆ ಮಾತನಾಡದೇ ಇರೋರಿಗೆ ಮನವರಿಕೆ ಆಗ್ತಿದೆ. ವಕೀಲರು ಇದನ್ನ ಚುಚ್ಚಿ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಿಲ್ಲ ಅನ್ನೋ ವಿಚಾರ ಬಗ್ಗೆ ಚುಚ್ಚಿ ಹೇಳ್ತಿರೋ ಹಂಗಿದೆ ಅಂತಾನು ಕೂಡ ಕೆಲವರು ಕಮೆಂಟ್ ಮಾಡಿದ್ದಾರೆ. ನನ್ನ ಉದ್ದೇಶ ಇದ್ದಿದ್ದಷ್ಟೇ, ಕೇರಳ ಸರ್ಕಾರ ಕರ್ನಾಟಕ ಸರ್ಕಾರವನ್ನ ಕೇಳಲಿಕ್ಕೆ ಶುರು ಮಾಡಿದ್ರೆ ಕರ್ನಾಟಕ ಸರ್ಕಾರ ಹೆಚ್ಚು ಪಾರದರ್ಶಕವಾಗಿ ಇದನ್ನ ನಡ್ಕೊಳ್ಳುತ್ತೆ. ಅಂಡ್ 14 ದಿನಗಳ ಕಾಲ ನಾವು ಮಾಡಿಲ್ಲ ಅನ್ನೋದಕ್ಕೆ ಸಮಜಾಯಿಷಿ ಏನ್ ಕೊಡ್ತಿದ್ದಾರೆ ಅವ್ರ ಕೆಲಸಬಾರ್ದ ಬುಲೆಟಿನ್ಗಳನ್ನ, ಆ ತರಹದ ಬುಲೆಟಿನ್ ನೀವು ಪಕ್ಕದ ಬೇರೆ ರಾಜ್ಯ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂಡ್ ಪಕ್ಕದ ರಾಜ್ಯ ಬಂದಾಗ ಅವರು ದಬಾಯಿಸಿ ಕೇಳ್ತಾರೆ, ಏನು ಒಂದು ತನಿಖೆ ನಡೆಸೋ ವಿಧಾನನ ಇದು? ಅವ್ನು ಕೊಟ್ಟಿರೋದು ದೂರನ್ನ 3ನೇ ತಾರೀಕು, 17ನೇ ತಾರೀಕು ಆಗಿದೆ, ಯಾವುದೇ ಎಕ್ಸಿಬಿಷನ್ ಹೋಗಿಲ್ಲ, ಯಾವ ತರನಾದ ಕೆಲಸ ಮಾಡ್ತಿದ್ದೀರಾ ಅಂತ. ಅಂಡ್ ಕರ್ನಾಟಕ ಸರ್ಕಾರ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ, 28 ರಾಜ್ಯಗಳಲ್ಲಿ ಅದು ಒಂದು ರಾಜ್ಯ. ಇಲ್ಲಿ ಹಾಕಿ ಹೋಗಿರುವಂತ ವ್ಯಕ್ತಿಗಳಲ್ಲಿ ಬೇರೆ ರಾಜ್ಯಗಳ ವ್ಯಕ್ತಿಗಳು ಕೂಡ ಇರ್ತಾರೆ, ಅವ್ರು ಮುಂದೆ ಬರ್ಬೋದು ನಾಳೆ. ಮುಂದೆ ಬರ್ಲಿಕ್ಕೆ ಎಕ್ಸಿಬಿಷನ್ ಆಗೋ ಅವಶ್ಯಕತೆ ಇಲ್ಲ. ಸ್ವಾಮಿ, ಒಬ್ಬ ಈ ತರನಾದ ಇದು ಬಹಳ ರೇರ್ ಪ್ರಸಂಗ ಇದ್ದು, ಒಬ್ಬ ಬಂದಿದ್ದಾನೆ, ನಿಮ್ಮ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ, ಇದನ್ನ ನಾವು ನಂಬ್ತಾ ಇದೀವಿ, ಮೇಲ್ನೋಟಕ್ಕೆ ಸತ್ಯ ಇದೆ ಅಂತ. ನೀವು ಎಕ್ಸುಮೇಷನ್ ಮಾಡದಿರೋದ್ರಿಂದ ಸತ್ಯ ಇನ್ನೂ ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಏನ್ ಮಾಡ್ತಿದ್ದೀರಾ ಅಂತ ಕೇಳಿ ಕರ್ನಾಟಕ ಸರ್ಕಾರವನ್ನ ತರಾಟೆಗೆ ತಗೊಳ್ಳೋದಕ್ಕೆ ಕೇರಳ ಸರ್ಕಾರಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಡುತ್ತೆ. ಅಂಡ್ ಅದನ್ನ ಮಾಡ್ಬೇಕು ಅನ್ನೋದಾದ್ರೆ, ಅದು ರಾಜಕೀಯವಾಗಿರಬಾರ್ದು ಅನ್ನೋದಾದ್ರೆ, ನಾನು ಹೇಳಿದ್ದು ದಯವಿಟ್ಟು ಅಸೆಂಬ್ಲಿನಲ್ಲಿ ಇದನ್ನ ಯುನಿಮಸ್ ರೆಸಲ್ಯೂಷನ್ ಪಾಸ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ದಯವಿಟ್ಟು ಮನವಿಯನ್ನ ಮಾಡಿ, ಕರ್ನಾಟಕ ಸರ್ಕಾರ ಮಾಡ್ತಿರೋ ತನಿಖೆಯಲ್ಲಿ ದಯವಿಟ್ಟು ನಾವು ಕೂಡ ಅಸಿಸ್ಟ್ ಮಾಡ್ತೀವಿ ಅಂತ, ತನಿಖೆಯಲ್ಲಿ ಅಸಿಸ್ಟ್ ಮಾಡ್ತೀವಿ ಅಂತ.
ಅಂತ ಒಂದು ಮನವಿ ಆಯ್ತು ಕೊಡಿ. ಅವಾಗ ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ಹೆಚ್ಚು ಸಮರ್ಪಕವಾಗಿ ನಡೆಯುತ್ತೆ. ಎಲ್ಲ ರಾಜ್ಯಗಳು ಕೂಡ ಇಂಥ ಒಂದು ಪ್ರಕರಣದಲ್ಲಿ ಬೇರೆ ರಾಜ್ಯಗಳು ನಮ್ಮನ್ನ ಕೇಳಬಹುದು, ನಾವು ಉತ್ತರ ಕೊಡುವಷ್ಟರ ಮಟ್ಟಿಗೆ ಪಾರದರ್ಶಕತೆನ ಮೇಂಟೈನ್ ಮಾಡ್ಬೇಕು ಅಂತ ನೆಟ್ಟಿಗೆ ನಡೆಸಬೇಕಾಗತ್ತೆ. ಇದನ್ನ ತನಿಖೆ ಅಂತ ಯಾರು ಹೇಳೋದಿಲ್ಲ, ಇದು ಅಭಾಸ. ಅಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ IPC ಆಧಾರದ ಮೇಲೆ ತನಿಖೆ ನಡೆಸ್ತಿದೀವಿ ಅಂತ ಹೇಳಿದ್ರೆ ಯಾರಾದ್ರೂ ತಲೆ ಚಚ್ಕೋಬೇಕಾಗತ್ತೆ, ಇದನ್ನು ಒಂದು ತನಿಖೆ ಅಂತ ಕರೀತಾರ ಅಂತ. ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ, ನಾರ್ಕೋ ಅನಾಲಿಸಿಸ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಬ್ರೈನ್ ಮ್ಯಾಪಿಂಗ್ ಮತ್ತೆ ನಾರ್ಕೋ ಅನಾಲಿಸಿಸ್ ಏನ್ ಸಿಗುತ್ತೆ ನಿಮ್ಗೆ? ಇಂಥ ಜಾಗದಲ್ಲಿ ಇದೆ ಅಂತ ಸಿಗುತ್ತೆ. ಮೋಸ್ಟ್ಲಿ ಯಾವ ಜಾಗದಲ್ಲಿ ಸ್ಪೆಸಿಫಿಕ್ ಆಗಿ, ಯಾಕಂದ್ರೆ ಅವ್ನು ಈಗ ಹೇಳ್ತಾ ಇಲ್ಲ, ಕಾನ್ಶಿಯಸ್ ಆಗಿದ್ದಾಗ ಹೇಳ್ತಾ ಇಲ್ಲ ಇಂಥ ಜಾಗದಲ್ಲಿ ಇದೆ ಅಂತ. ಬ್ರೈನ್ ಮ್ಯಾಪಿಂಗ್ ಮಾಡ್ಬಿಟ್ಟು ಆತನನ್ನ ಪಡ್ಕೊಳ್ಳೋದಕ್ಕೆ ಇರ್ಬೋದು, ಇಂಥದೇ ಸ್ಪೆಸಿಫಿಕ್ ಜಾಗದಲ್ಲಿ ಊತ ಹಾಕಿದೀನಿ ಅಂತ ಹೇಳ್ಬೋದಾ ಅಂತ. ಇದು ರಾಜ್ಯದ ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರ ಇಷ್ಟರ ಮಟ್ಟಿಗೆ ಎದ್ದು ಕಾಣಿಸ್ತಿದೆ. ಇಂಥ ಪ್ರಕರಣದಲ್ಲಿ ಬೇರೆ ರಾಜ್ಯಗಳು ಕೂಡ ಒಂದು ವೇಳೆ ಬಂದ ಪಕ್ಷದಲ್ಲಿ ಇಷ್ಟೊಂದು ಆಭಾಸ ನಡೆಯೋದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಮೊದಲೇ ಹೇಳ್ದಂಗೆ ಇದರಲ್ಲಿ ಸತ್ಯ ಇದೆ ಅನ್ನುವಂಥದ್ದನ್ನ ಜನರಿಗೆ ಗೊತ್ತಾಗೋದಿಲ್ವಾ, ಬಟ್ ಸತ್ಯಕ್ಕೆ ತನ್ನದೇ ಆದ ರೀತಿ ಪ್ರೂವ್ ಮಾಡೋ ಒಂದು ಶಕ್ತಿ ಇದೆ. ಸೊ ಅದಕ್ಕೆ ನಾವು ಪ್ರಮುಖರಲ್ಲ, ಸೊ ಸತ್ಯ ಹೊರಗೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ನನಗಿದೆ. ಅಂಡ್ ಕಾನ್ಫಿಡೆನ್ಸ್ ಇರೋಂಥವ್ರಿಗೆ ಧೈರ್ಯ ಇರುತ್ತೆ. ಪೊಲೀಸ್ ಇಲಾಖೆಗೆ ಭಯ ಇರಬೇಕು, ನಮ್ಗೆ ಯಾಕೆ ಭಯ ಇರುತ್ತೆ ಇರುವಂತದ್ದು? ಯಾಕೆಂದ್ರೆ ಈ ಪ್ರಕರಣದಲ್ಲಿ ಸತ್ಯ ಅಡಗಿರ್ಬಹುದು, ಸತ್ಯ ಹೊರಗೆ ಬರ್ಬೇಕು ಅಂತ ಹೋರಾಟ ಮಾಡ್ತಿರುವಂತವ್ರಿಗೆ ಸಹಜವಾಗಿ ಧೈರ್ಯನೇ ಇರುತ್ತೆ. ಪೊಲೀಸ್ ಇಲಾಖೆಯನ್ನ ಜಾಡ್ಸೋದಕ್ಕೂ ಕೂಡ ಧೈರ್ಯ ಇರುತ್ತೆ. ಅದನ್ನೇ ನಾವು ಮಾಡ್ತಿರುವಂತದ್ದು ಇವಾಗ. ಓಕೆ, ಇಷ್ಟರ ಒಳಗೆ ತಾವೇನಾದ್ರು ಸುಪ್ರೀಂ ಕೋರ್ಟ್ ನ ಅಪ್ರೋಚ್ ಮಾಡಿದ್ದೀರಾ? ನಿನ್ನೆ SP ಅವರ ಸ್ಟೇಟ್ಮೆಂಟ್ ನಲ್ಲಿ ದೂರುದಾರರ ಪರವಾಗಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅಂತ ಏನು ಪ್ರಸ್ತಾಪ ಮಾಡದಾಗಿತ್ತು. ಹೋಗಿದ್ದೀರಾ? ಹೋಗಿದ್ರೆ ಯಾವ ಕಾರಣಕ್ಕೆ, ಏನು ಪ್ರಸ್ತಾಪ ಮಾಡಿದಿರಿ ಕೋರ್ಟ್ ನಲ್ಲಿ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸುಪ್ರೀಂ ಕೋರ್ಟ್ಗೆ 22 ಜೂನ್ ವಕೀಲರು ಒಂದು ಪ್ರೆಸ್ ರಿಲೀಸ್ ನಲ್ಲಿ ಏನ್ ಹೇಳ್ತಾರೆ, ಈ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋಗಿ ಕೊಡೋದು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ತನ್ನ ಅಫಿಡವಿಟ್ ಅನ್ನು ಸಲ್ಲಿಸಿದಾನೆ ಅಂತ. ಮೊದಲು ನೋಡಿ, ಈ ವ್ಯಕ್ತಿ ಬಂದು ಪೊಲೀಸರ ಮುಂದೆ ಹೋಗ್ಲಿಕ್ಕೆ ಆತನಿಗೆ ಮನ್ಸಿರ್ಲಿಲ್ಲ. ಈ ವ್ಯಕ್ತಿ ಮಾಡಿದ್ದೇನಂದ್ರೆ, ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಂದೆ ನಾನು ನನ್ನ ಒಂದು ಅಹವಾಲನ್ನ ಕೊಡ್ಬೇಕು ಅಂತ ಹೋಗಿದ್ದು. ಸುಪ್ರೀಂ ಕೋರ್ಟ್ ಹೇಳಿದ್ದೇನಂದ್ರೆ, ಯಾವುದೇ ತರನಾದ ಕಂಪ್ಲೇಂಟ್ ಫೈಲ್ ಮಾಡದೇ ಇರೋದ್ರಿಂದ, FIR ಅನ್ನ ದಾಖಲು ಮಾಡಿಸ್ಲಿಕ್ಕೆ ಯಾವುದೇ ಲೋಕಲ್ ಪ್ರಯತ್ನ ಮಾಡದೇ ಇರೋದ್ರಿಂದ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದ್ರು. ಅದು ಆ ಹೇಳಿಕೆ ಕಾರಣಕ್ಕೋಸ್ಕರನೇ ಆತ ಇಲ್ಲಿ ಬಂದು ಕೊಡ್ತಿರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಈತ ಹೋಗಿದ್ದ ಅನ್ನುವಂತ ಅಂಶವನ್ನ, ಅಫಿಡವಿಟ್ ಅನ್ನ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನ ಪೊಲೀಸ್ನವ್ರಿಗೆ ಆಗ್ಲೇ ಅವತ್ತೇ ಪೊಲೀಸ್ನವ್ರಿಗೆ ಹೇಳಿಲ್ಲ, ಖುದ್ದಾಗಿ ಹೇಳೋ ಅವಶ್ಯಕತೆ, ರಿಲೆವೆನ್ಸ್ ಏನಿದೆ ಇದರಲ್ಲಿ? FIR ಫೈಲ್ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹಸ್ತಕ್ಷೇಪ ಮಾಡ್ಲಿಲ್ಲ ಅನ್ನೋದಾದ್ರೆ ಮಾಡಿಲ್ಲ. ಸೊ FIR ನ ಫೈಲ್ ಮಾಡ್ಬೇಕಾಗಿರುವಂತದ್ದು ಆತನ ಕರ್ತವ್ಯ, ಅದನ್ನೇ ಆತ ಮಾಡಿರುವಂತದ್ದು. ಅದು ಇಟ್ ವಾಸ್ ಪಬ್ಲಿಕ್ ನಾಲೆಡ್ಜ್, ಮಾಧ್ಯಮದಲ್ಲಿ ಆಗ್ಲೇ ಬಂದಿದೆ. ಅದನ್ನ ಒಂದು ಕುಂಟು ನೆಪ ಆಗಿ ತರ್ತಿರೋದ್ರಿಂದ ನಾನು ಮಾಧ್ಯಮಕ್ಕೆ ಇವತ್ತು ನ್ಯಾಷನಲ್ ಮೀಡಿಯಾಗೆ ಮನವಿ ಮಾಡಿದ್ದೀನಿ, ದಯವಿಟ್ಟು ಇದನ್ನ ದೆಹಲಿ ಪೇಪರ್ ನಲ್ಲಿ ದಯವಿಟ್ಟು ಪಬ್ಲಿಷ್ ಮಾಡಿ, ಸುಪ್ರೀಂ ಕೋರ್ಟ್ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ತಾವ. ಧನಂಜಯ ಅವರೇ, ಎಲ್ಲರಿಗಿಂತ ಮುಖ್ಯವಾಗಿ ಆಗ್ಬೇಕಾಗಿರೋದು ಈ ಸಾಕ್ಷಿದಾರನ ಭದ್ರತೆ, ಆತನಿಗೆ ಭದ್ರತೆಯನ್ನು ವಹಿಸಬೇಕು. ನೀವೇ ಹೇಳಿದಾಗೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಲ್ಲಿ ಇದ್ದಾನೆ, ಆದ್ರೂ ಕೂಡ ಭಯ ಇದ್ದೇ ಇದೆ, ಏನಾಗತ್ತೆ ಏನಾಗ್ಬೋದು ಅಂತ. ಪೊಲೀಸರು ಈ ತರದ ಕ್ರಮವನ್ನು ವಹಿಸ್ತಿರೋದ್ರಿಂದ, ಹಾಗಾಗಿ ಆತನ ಭದ್ರತೆ ಸುರಕ್ಷತೆ ಕುರಿತಂತೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಆತನ ಭದ್ರತೆ, ಈಗ ನಿನ್ನೆ ಅವನು ಸ್ಥಳಕ್ಕೆ ಹೋಗಿ ಕಾದಿದ್ದಾನೆ. ಸೊ ಪೊಲೀಸ್ನವ್ರು ಹೇಳಿದ್ರು ಬರೋದಿಲ್ಲ ಅಂತ, ಭದ್ರತೆ ಪೊಲೀಸ್ನವ್ರು ಕೊಡ್ತಿದ್ದಾರೆ. ಬಟ್ ಆದ್ರೆ ಭದ್ರತೆಗಿಂತ ಹೆಚ್ಚು ಆತ ಸತ್ಯ ಹೊರಗೆ ಬರ್ಬೇಕು ಅನ್ನುವಂತ ಒಂದು ರಿಸ್ಕ್ ನ ತಗೊಂಡು ಬರ್ತಿದ್ದಾನೆ ಅಂತ ಹೇಳ್ಬೇಕಾಗತ್ತೆ. ಬಟ್ ಈಗಾಗ್ಲೇ ಹೇಳಿದ್ದಾನೆ ಪೊಲೀಸ್ನವ್ರಿಗೆ, ಇದು ಯಾಕಂದ್ರೆ ಸೆಕ್ಯೂರಿಟಿ ಏನಾಗತ್ತೆ, ಪೊಲೀಸ್ನವರು ಸೆಕ್ಯೂರಿಟಿ ಲ್ಯಾಬ್ಸ್ ಆದ್ರೆ ಪೊಲೀಸ್ನವ್ರ ಮೇಲೆ ಬ್ಲೇಮ್ ಬರೋದ್ರಿಂದ ಮತ್ತೆ ಆ ತರನಾಗಿ ಆತ ಆ ಜಾಗಗಳಿಗೆ ಹೋಗೋದಿಲ್ಲ ಅಂತ. ಬಟ್ ಸೊ ಭದ್ರತೆ ಅಂತೂ ಇದೆ, ಭದ್ರತೆ ಸಂಬಂಧಪಟ್ಟಾಗಿ ಸಮಸ್ಯೆ ಇಲ್ಲ. ಬಟ್ ಆದ್ರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ ಇಲ್ಲಿ ಏನಾಗತ್ತೆ, ಆತ ಹೇಳಿಕೆ ಕೊಡ್ಲಿಕ್ಕೆ ಅಂತ ಬಂದಿದ್ದಾನೆ, ಹೊರ ತೆಗಿಯೋದಿಕ್ಕೆ ಅಂತ ಬಂದಿದ್ದಾನೆ, ಹೇಳಿಕೆ ಕೊಟ್ಟಾಗಿದೆ, ಹೊರ ತೆಗಿಯೋದಿಕ್ಕೆ ಅದಕ್ಕೆ ವಿಳಂಬ. ಹೊರ ತೆಗೆದ್ರೆ ಏನಾಗುತ್ತೆ, ಕೆಲವ್ರು ಸಿಕ್ ಹಾಕೊಳ್ತಾರೆ. ಅವ್ರು ಸಿಕ್ ಹಾಕೊಂಡ್ರೆ ಇವರ ಪೊಲೀಸ್ನವ್ರಿಗೆ ಯಾಕೆ ಸಮಸ್ಯೆ, ರಾಜ್ಯ ಸರ್ಕಾರಕ್ಕೆ ಯಾಕೆ ಸಮಸ್ಯೆ ಆಗತ್ತೆ? ಆ ತರ ನಾವು ಸರ್ಕಾರದ ಆಡಳಿತ ನಡೀತಾ ಇದೆ ಅನ್ನೋದಾದ್ರೆ, ಈ 224 MLAಗಳನ್ನ ಪ್ರತಿ 5 ವರ್ಷಕ್ಕೆ ಆಯ್ಕೆ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಅಂಡ್ 224 MLAಗಳಿದ್ದಾರೆ, ಅವ್ರ ನಿಲ್ವೇ ಇದ್ರ ಬಗ್ಗೆ. ಅಂಡ್ ನಾನ್ ಹೇಳುವಂತದ್ದು ನೋಡಿ, ಇಲಿಯಾಗಿ ಒಂದು ಬೈದಲ್ಲೇ ಮಾತನಾಡೋದಕ್ಕೆ ಎದುರುಕೊಂಡು ಏನೇನಾಗ್ಬಿಡುತ್ತೋ ಅಂತ ಆ ಜನ್ಮ ಬಂದು ಪ್ರಯೋಜನವಿಲ್ಲ. ಮನುಷ್ಯನಾಗಿ ಹುಟ್ಟುವಂಥದ್ದು ಎಷ್ಟೋ ಜನ್ಮಗಳಾದ್ಮೇಲೆ ಅಂತ ಹೇಳ್ತಾರೆ. ಸೊ ಈ ಇಲಿಗಳ ತರ ಬದುಕಿರೋದು ಯಾಕೆ ನಮ್ಮ MLAಗಳು? 224 ಜನ ಇದ್ದಾರೆ, ನೇರವಾಗಿ ಹೇಳ್ಬೋದಲ್ವಾ ಈ ರೀತಿ ಇದೆ, ಈ ರೀತಿ ಇಲ್ಲ ಅಂತ. ಇವಾಗ ಬಾಲನ್ ಸರ್ ಹೇಳ್ತಾ ಇದ್ರೆ ಅಷ್ಟೊಂದು ಜನ ಮಿಸ್ಸಿಂಗ್ ಹೋದ್ರು ಅಂತ. ನಾನು ಆ ದಾಖಲೆಯನ್ನ ನೋಡಿ ಆಕ್ಚುಲಿ ಈ ಕೇಸನ್ನ ತಗೊಳ್ಳೋದ್ರ ಮುಂಚೆ ಸ್ವಲ್ಪ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡ್ಬೇಕಲ್ಲ. ಸೊ ಬ್ಯಾಕ್ ಗ್ರೌಂಡ್ ಅನ್ನು ನೋಡಿದಾಗ ಇದು ಟೆಂಪಲ್ ಟೌನ್ ನಲ್ಲಿ ಎಂತದ್ದು ದುರಂತ ನಡೀತಾ ಇದೆ. ಲಾಸ್ಟ್ ನೋನ್ ಪ್ಲೇಸ್ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್, ಲಾಸ್ಟ್ ನೋನ್ ಪ್ಲೇಸ್ ಧರ್ಮಸ್ಥಳ ದೇವಸ್ಥಾನ, ಜಗಲಿ ಲಾಡ್ಜು,
ಲಾಸ್ಟ್ ಲಾಡ್ಜ್ ಬಂದವರು ಯಾಕೆ ನಾಪತ್ತೆ ಆಗ್ತಾ ಇದಾರೆ? ಲಾಸ್ಟ್ ನೋನ್ ಪ್ಲೇಸ್ ನೀವ್ ಅದನ್ನ ನೋಡಿದ್ರೆ ನಿಮ್ಗೆ ಭಯವಾಗೋಗುತ್ತೆ. ಅಂಡ್ ಅಧಿಕಾರಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಅಥವಾ ಧರ್ಮಸ್ಥಳ, ಐ ಥಿಂಕ್ ಗೊತ್ತಿಲ್ಲ, ಒನ್ ಆಫ್ ದ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಆ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಡಿಸ್ಟ್ರಾಯ್ ಮಾಡಲಾಗಿದೆ ಅಂತ. ಸೊ ಈ ವ್ಯಕ್ತಿಗಳು ಯಾರು? ಅವರ ಯಾರದು ಮಗಳಾಗಿದ್ರು, ಅಕ್ಕನೋ ತಂಗಿನೋ, ಹೇಗೆ ಡಿಸಪಿಯರ್ ಆದ್ರು, ಹೇಗ್ ಮಿಸ್ಸಿಂಗ್ ಹೋದ್ರು? ಅಂಡ್ ಆಮೇಲೆ ಈಗ ಒಂದ್ 3 ದಿನದಿಂದ ಒಂದು ಬಹಳ ಅರ್ಥಪೂರ್ಣವಾದಂತ ಒಂದು ಲೇಖನ ಬರೆದಿದ್ದಾರೆ. ಏನಂದ್ರೆ 1983ರಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಆಗ್ಲೇ ಚರ್ಚೆ ಆಗಿತ್ತು ಅಂತ. ಅಲ್ಲ ಅಂದ್ರೆ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲೇ ಈ ವಿಚಾರ ಬರ್ತಾ ಇತ್ತು. ಧರ್ಮಸ್ಥಳದಲ್ಲಿ ಜನ ನಾಪತ್ತೆ ಆದಾಗ ನಾಪತ್ತೆಯನ್ನ ಕೇಳಲು ಹೋದಂತ ವ್ಯಕ್ತಿಗಳಿಗೆ ಜನಿವಾರ ತೆಗೆದು ಪೊಲೀಸ್ನವರು ಟಾರ್ಚರ್ ಅನ್ನ ಕೊಟ್ಟಿದ್ರು ಅಂತ 83ರಲ್ಲಿ ಈ ಪ್ರಕರಣ ಬಂದಿತ್ತು ಬೆಳಕಿಗೆ. ಈಗ ಲಂಕೇಶ್ ಅವರು ವರದಿ ಮಾಡಿದ್ದಾರೆ, ಲಂಕೇಶ್ ಪತ್ರಿಕೆಯಲ್ಲಿ ವರದಿ ಕೂಡ ಆಗಿದೆ. 2025ರಲ್ಲಿ ಮತ್ತೆ ಬರ್ತಿದೆ. ಈಗ ಒಂದು ಜರ್ಮನ್ ಸೇಯಿಂಗ್ ಇದೆ, ಅದೇನಂದ್ರೆ ಒಂದು ಎಲ್ಲ ಆದ್ಮೇಲೆ ಬಂದಂತದ್ದು, ದೋಸ್ ಹೂ ಡೋಂಟ್ ರೆಕಗ್ನೈಸ್ ದೇರ್ ಪಾಸ್ಟ್ ಆರ್ ಲೈಕ್ಲಿ ಟು ರಿಪೀಟ್ ಇಟ್ ಅಂತ. ಯಾರು ತಮ್ಮ ಒಂದು ಹಿಂದಿನದನ್ನ ಗುರ್ತಿಸೋದಿಲ್ಲ ಅವರು ಮತ್ತೆ ಅದೇ ದುರಂತವನ್ನ ಮುಂದುವರಿಸ್ತಾರೆ ಅಂತ. 83ರಲ್ಲೇ ಧರ್ಮಸ್ಥಳದಲ್ಲಿ ಈ ತರ ಒಂದು ಕ್ರೌರ್ಯತೆ ನಡೀತಾ ಇದೆ ಅಂತ ವಿಧಾನಸಭೆಯ ಚರ್ಚೆಯಲ್ಲಿ ದಾಖಲೆ ಇದೆ. ಹೀಗಿದ್ದಾಗ ಆ ದಿನದಿಂದ ಏನು ಮಾಡದೇ ಇರುವಂತದ್ದು ಈ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೀವಿ ಅಂತ ಹೇಳ್ಬೇಕಾಗತ್ತೆ. ಆರೋಪಿಗಳು ಯಾರು ಅನ್ನುವಂಥದ್ದು ಪ್ರಸ್ತುತ ಅಲ್ಲ, ಆರೋಪಿಗಳು ಇಲ್ಲಿ ಇದಾರೆ ಅಂತ ಆತ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಕೊಟ್ಟಂತ ಹೇಳಿಕೆ ಅಲ್ಲಿದೆ. ಅದು ಪೊಲೀಸ್ನವ್ರಿಗೆ ಗೊತ್ತಿರತ್ತೆ, ವಕೀಲರಿಗೆ ಇನ್ನೂ ಗೊತ್ತಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಪೊಲೀಸ್ನವರು ಆರೋಪಿಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಏನು ಮಾಡ್ತಿಲ್ಲ ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಮಾತ್ರ ಅಲ್ಲ, ವಕೀಲರು ಯಾರು ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ ವಕೀಲ ಅಲ್ಲ ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ ಕೂಡ ಹೇಳುವಂತ ಪರಿಸ್ಥಿತಿ ಬಂದು ನಿಂತಿದೆ ಈ ಪೊಲೀಸ್ ಇಲಾಖೆ ಅಂತ ಹೇಳ್ಬೇಕಾಗತ್ತೆ. ಓಕೆ, ಅಲ್ಲ ಈಗ ತಾನೇ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡೋ ಪ್ರಯತ್ನ ಇಲ್ಲವೇ ಇಲ್ಲ, ಆ ಪ್ರಮೇಯನೇ ಇಲ್ಲ. ನಾವು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ. ಬಟ್ ಇನ್ ಆಕ್ಚುಲ್ ಆ ತರದ್ದು ನಡೀತಾ ಇಲ್ಲ. ಕೊನೆಯದಾಗಿ ಧನಂಜಯ್ ಅವರೇ, ಇದ್ರ ಬಗ್ಗೆ ಒಂದು ಜನರ ಅಭಿಪ್ರಾಯವನ್ನ ಜನರ ಅಭಿಪ್ರಾಯ ರೂಪುಗೊಂಡಿದೆ, ಆದ್ರೆ ಅದಕ್ಕೊಂದು ವ್ಯವಸ್ಥಿತವಾದಂತ ಒಂದು ವೇದಿಕೆ ಬೇಕಾಗುತ್ತೆ ಅವರು ತಮ್ಮದನ್ನ ಹೇಳ್ಕೊಳ್ಳೋದಕ್ಕೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಮತ್ತು ಬಹಳ ಆಶ್ಚರ್ಯ ಅನ್ಸೋದು, ಇಷ್ಟು ಜನ ಕಾಣೆ ಆದ್ರೂ ಕೂಡ ಒಂದು ಪ್ರಕರಣ ದಾಖಲಾಗಿಲ್ಲ. ಅಂದ್ರೆ ಒಂದು ಪ್ರದೇಶದಲ್ಲಿ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ 100 ಹೆಣ್ಮಕ್ಳು, ಯುವತಿಯರು, ಮಹಿಳೆಯರು ಕಾಣೆ ಆಗಿದ್ದಾರೆ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ಯಾಕದು ಹಾಗೆ ಇತ್ತು? ಅದು ಬಹಳ ದೊಡ್ಡ ಅನುಮಾನವಾಗಿ ಕಾಡುತ್ತೆ. ಕೊನೆಯದಾಗಿ ಅಂದ್ರೆ ನೋಡಿ, ಎಕ್ಸಿಮೇಷನ್ ಆಯ್ತು ಅಂತ ಭಾವಿಸೋಣ. ಎಕ್ಸಿಮೇಷನ್ ಅಲ್ಲಿ ಕೆಲವು ಬಾಡಿಗಳು ಬಂದ್ರೆ ಸಹಜವಾಗಿ ಜನರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಬೇರೆಯವ್ರಿಗೂ ಕೂಡ ಬಂದು ಕಂಪ್ಲೇಂಟ್ ಮಾಡ್ಲಿಕ್ಕೆ. ನನಗೆ ಬರ್ತಿರೋ ಮಾಹಿತಿ ಪ್ರಕಾರ ಕೇರಳದಲ್ಲಿ FIR ಗಳು ಇವಾಗ ಇನ್ನೇನು ಆಗ್ತಾ ಇದಾವೆ ಅಂತ, ಇಲ್ಲಿ ಆಗಿರುವಂತ ಅಲ್ಲಿನವ್ರು ಇಲ್ಲಿಗೆ ಬಂದು ಡಿಸಪಿಯರ್ ಆಗಿರುವಂತದಲ್ಲಿ FIR ಗಳು ಆಗ್ತಿದಾವೆ ಅಂತ. ಸೊ ಒಂದು ಜನರಿಗೆ ಏನಾಗುತ್ತೆ ಅಂದ್ರೆ ಅವರು ನಿರೀಕ್ಷೆ ಮಾಡೋದಿಲ್ಲ, ಯಾರು ನಿರೀಕ್ಷೆ ಮಾಡೋದಿಲ್ಲ ಒಂದು ಟೆಂಪಲ್ ಟೌನ್ ನಲ್ಲಿ ಇಷ್ಟೊಂದು ಡಿಸಪಿಯರ್ ಆಗ್ತಾರೆ ಅಂತ. ಸೊ ವಿಶ್ವದಲ್ಲಿ ಎಲ್ಲಾದ್ರೂ ಹೋಗು, ದೇವಸ್ಥಾನಕ್ಕೆ ಹೋದ್ರೆ ಒಂದು ಸೇಫ್ಟಿ ಇರುತ್ತೆ ಅಂತ ಭಾವನೆ ಸಹಜವಾಗಿ ಜನರಲ್ಲಿ ಇರುತ್ತೆ. ಇಲ್ಲಿ ಜನ ಕಳೆದೋದಾಗ ಅವರು ಮಾಡುವಷ್ಟು ಪ್ರಯತ್ನವೆಲ್ಲವನ್ನು ಮಾಡ್ತಾರೆ. ಬಟ್ ನಂತರ ಏನಾಗುತ್ತೆ, ಈಗ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವ್ರು ಹೇಳ್ತಿರುವಂತದ್ದೇನು, ನನ್ನ ಮಗಳು ಮೊದಲನೇ MBBS ತರಗತಿಯಲ್ಲಿ ಓದ್ತಿದ್ದಂಥವಳು ದೇವಸ್ಥಾನಕ್ಕೆ ಬಂದ ಮೇಲೆ ಕಾಣೆ ಆದ್ದು. ಆಕೆಯ ಸ್ನೇಹಿತೆ ರಶ್ಮಿ ನನಗೆ ಹೇಳಿದ್ರು, ನಾನು ಕೋಲ್ಕತ್ತಾದಿಂದ ಓಡ್ ಬಂದೆ, 2 ದಿನಗಳು ತಗಲುತ್ತೆ ನನಗೆ. ಬಂದ ಮೇಲೆ ನಾನು ಅಲ್ಲಿನ ಸ್ಥಳೀಯರನ್ನು ವಿಚಾರಿಸಿದಾಗ, ನನ್ನ ಮಗಳು ಫೋಟೋ ತೋರಿಸಿ ಸ್ಥಳೀಯರನ್ನ ವಿಚಾರಿಸಿದಾಗ ಅವ್ರು ಹೇಳಿದ್ದು, ಇದೇ ತರ ಈ ಹುಡುಗಿಯನ್ನ ದೇವಸ್ಥಾನದ ಸಿಬ್ಬಂದಿ ಕರ್ಕೊಂಡು ಹೋದ್ರು ಒಳಗಡೆ ಅಂತ ಆಕೆ ಹೇಳಿದಾಳೆ, ತನ್ನ ಕಂಪ್ಲೇಂಟ್ ನಲ್ಲಿ ಹೇಳಿದಾಳೆ. ಸೊ ಆ ಕಂಪ್ಲೇಂಟ್ ನಲ್ಲಿ ಪೊಲೀಸ್ನವರು ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಿರ್ಬೋದು, ಈಕೆ ವ್ಯಕ್ತಿ ಹೇಳ್ತಿರೋ ಸುಳ್ಳ ಹೇಗೆ ಅಂತ. ಆದ್ರೆ ಏನ್ ಮಾಡ್ತಾರೆ ಅಂತ ನೋಡೋಣ. ಬಟ್ ಆಕೆ ಹೇಳ್ತಿರುವಂತದ್ದು, ನೀವು ಯಾರನ್ನ ಶಿಕ್ಷೆಗೊಳಿಸ್ತಿರೋ ಇಲ್ವೋ ಅದು ದಯವಿಟ್ಟು ಹಾಳಾಗೋಗಿ. ಆತ ಯಾರೋ ಒಬ್ಬ ಬಂದಿದ್ರಲ್ಲ ದೇಹ ತೆಗಿತೀನಿ ಅಂತ, ಆ ತೆಗಿಯೋ ದೇಹದಲ್ಲಿ ನನ್ನ ಮಗಳು ಮೃತದೇಹನು ಅಂದ್ರೆ ಕಳೆಬರ ಸಿಗ್ಬೋದು ಅನ್ನೋ ಒಂದು ಹಂಬಲಿಕೆಯಲ್ಲಿ ಆಕೆ ಬಂದಿರುವಂತದ್ದು. ಯಾರಿಗೂ ಶಿಕ್ಷೆ ಆಕೆ ಗೊತ್ತಿದೆ, ಪರ್ಟಿಕ್ಯುಲರ್ಲಿ ವ್ಯವಸ್ಥೆ ಎಷ್ಟು ಕೆಟ್ಟು ಕೊಳತು ಕೂತಿದೆ ಅಂತ. ಯಾವ ಶವಗಳು ಎಷ್ಟು ಕೊಳತು ನಂತರ ಅಸ್ಥಿಪಂಜರ ಆಗತ್ತೋ ಅದೇ ತರ ಕೊಳಿತಾ ಇದೆ ಈ ಒಂದು ಪೊಲೀಸ್ ಇಲಾಖೆಯ ತನಿಖೆ ಕೂಡ ಅದೇ ಮಟ್ಟದಲ್ಲಿ ಕೊಳಿತಿದೆ. ಈ ಅಧಿಕಾರಿಗಳನ್ನು ಕೂಡ ನಾನು ಹೇಳ್ತೀನಿ, ಹೆಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹೆಸರು ಕೂಡ ತುಂಬಾ ಉಳ್ಕೊಂಡ್ಬಿಡುತ್ತೆ, ಈ ಅಧಿಕಾರಿಗಳ ಹೆಸರು ಕೂಡ ಹಾಗೆ ಉಳ್ಕೊಳ್ಳುತ್ತೆ. ಬರೋ ವರ್ಷಗಳಲ್ಲಿ ಎಲ್ರು ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ, ಓ ಈ ಪ್ರಕರಣದಲ್ಲಿ ಹಿಂಗಾಯ್ತು ಅಂತ. ಬಿಕಾಸ್ ನಾನು ಆಶಾಭಾವನೆಯಿಂದ ಹೊಂದಿದ್ದೇನೆ ಈ ಪ್ರಕರಣದಲ್ಲಿ, ಜೊತೆಗೆ ಅಂದ್ರೆ ಮನುಷ್ಯತ್ವದಲ್ಲಿ ನಂಗೆ ನಂಬಿಕೆ ಇದೆ. ಖಂಡಿತ ಕೋರ್ಟ್ಗಳು ಇದರಲ್ಲಿ ಇಂಟರ್ಫಿಯರ್ ಮಾಡೋದ್ರ ಜೊತೆಗೇನೆ ಸರ್ಕಾರನೇ SIT ರಚನೆ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. SIT ಅವ್ರು ಬಂದ ಮೇಲೆ ಖಂಡಿತ ಅವರು ಹೊರ ತೆಗಿತಾರೆ ಅಂಡ್ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ಲೀನ್ಸಿಂಗ್ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ವಾರ್ತಾ ಭಾರತಿ ಒಂದು ಚಾನೆಲ್ಗೆ ಮತ್ತೆ ಒಂದು ವೆಬ್ಸೈಟ್ಗೆ ಕೃತಜ್ಞತೆಯನ್ನ ಅರ್ಪಿಸ್ಲಿಕ್ಕೆ ವ್ಯಕ್ತಪಡಿಸ್ತೀನಿ. ಯಾಕೆಂದ್ರೆ
ಮಾಧ್ಯಮ ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂತ ಒಂದು ಪರಿಕಲ್ಪನೆ ನಮ್ಗಿರುತ್ತೆ. ಅದನ್ನ ತಾವು ಮಾಡ್ತಿದ್ದೀರಿ. ಅಂಡ್ ಬಹಳಷ್ಟು ಮಾಧ್ಯಮಗಳು 50 ವರ್ಷ 100 ವರ್ಷ ಹಿಂದಿನ ಮಾಧ್ಯಮಗಳು ಕರ್ನಾಟಕದಲ್ಲಿ ಯಾವ್ದಿದಾವೆ ಬಹಳಷ್ಟು ವಿಫಲವಾಗಿ ಹೋಗಿದೆ ಅಂತ ಹೇಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ. ಸೊ ಥ್ಯಾಂಕ್ ಯು. ಅದ್ರ ಜೊತೆ ಧನಂಜಯ್ ಅವರೇ, ನೀವು ಬರೀ ಒಕ್ಕೀಲಿಕೆ ಅಥವಾ ನಿಮ್ ಕಕ್ಷಿದಾರನ ಪರವಾಗಿ ಕೆಲಸ ಮಾಡ್ತಿಲ್ಲ, ಇದೊಂದು ಆಕ್ಟಿವಿಸಂ ಕೂಡ ಮಾಡ್ತಿದ್ದೀರಿ, ಕಾನೂನಾತ್ಮಕ ಆಕ್ಟಿವಿಸಂ ಮಾಡ್ತಿದ್ದೀರಿ. ಅದಕ್ಕೆ ನಿಮ್ಗೂ ಕೂಡ ಅಭಿನಂದನೆ, ನಿಮ್ಗೆ ಮತ್ತು ನಿಮ್ ತಂಡಕ್ಕೆ. ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಿರಿ. ಕರ್ನಾಟಕದ ಜನ ನಿಮ್ ಜೊತೆಗಿದ್ದಾರೆ ಅಂತ ಹೇಳೋದಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮುಂದುವರಿಸಿ ನಿಮ್ ಕೆಲಸನ.